ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ನಿರಂಜನ್ ಬಿ ವಿದಾಸ್. ಮೊದಲಿಗೆ ಮುಖ್ಯಾಂಶಗಳು. ಚಿಕ್ಕಬಳ್ಳಾಪುರಕ್ಕೆ ಆಗಮಿಸಿದ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ಗೆ ಭರ್ಜರಿ ಸ್ವಾಗತ. ಅಸಂಘಟಿತ ಕಾರ್ಮಿಕರಿಗೆ ಸ್ಮಾರ್ಟ್ ಕಾರ್ಡ್ ವಿತರಿಸಿದ ಸಚಿವ, ಶಾಸಕ ಪ್ರದೀಪ್ ಈಶ್ವರ್ ಸೇರಿ ಗಣ್ಯರ ಭಾಗಿ. ಗೌರಿಬಿದನೂರು ನಗರಕ್ಕೆ ನೀರು ತರಲು ದ್ಯಾವಪ್ಪನ ಕೆರೆ ಅಭಿವೃದ್ಧಿಗೆ ಒತ್ತಾಯಿಸಿ ಬೃಹತ್ ಬೈಕ್ ರ್ಯಾಲಿ. ವಾಟದ ಹೊಸಳ್ಳಿ ಕೆರೆ ನೀರು ತರಲು ಬಿಡಲ್ಲ ಎಂದ ಮಾಜಿ ಸಚಿವ, ಶಾಸಕ ಪುಟ್ಟಸ್ವಾಮಿ ಗೌಡರಿಗೆ ಸವಾಲು ಹಾಕಿದ ಶಿವಶಂಕರ ರೆಡ್ಡಿ. ಬೀದರ್ನಲ್ಲಿ ನಡೆದಿದೆ ಘೋರ ದುರಂತ. ಸಾಲಬಾಧೆ ತಾಳಲಾರದೆ ಇಡೀ ಕುಟುಂಬ ಆತ್ಮಹತ್ಯೆಗೆ ಯತ್ನ. ಮಕ್ಕಳು ಸೇರಿ 4 ಸಾವು, 2 ರಕ್ಷಣೆ. ಸಾಮಾನ್ಯರಿಗಾಗಿ ಜಿಎಸ್ಟಿ ಇಳಿಕೆ ಮಾಡಿದ ಪ್ರಧಾನಿ ಮೋದಿ. ಕಾಂಗ್ರೆಸ್ ಧರ್ಮಗಳ ನಡುವೆ ಕಿಚ್ಚು ಹಚ್ಚುವ ಕೆಲಸ ಮಾಡುತ್ತಿದೆ. ಶಿಡ್ಲಘಟ್ಟದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿಕಲ್ ರಾಮಚಂದ್ರಗೌಡ ಆರೋಪ. ವಾರ್ತೆಗಳ ವಿವರ. ರಾಜ್ಯ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಇದು ವಿವಿಧ ಸರ್ಕಾರಿ ಕಾರ್ಯಕ್ರಮಗಳ ನಿಮಿತ್ತ ಚಿಕ್ಕಬಳ್ಳಾಪುರಕ್ಕೆ ಆಗಮಿಸಿದ್ದು, ಸಚಿವರಿಗೆ ಚಿಕ್ಕಬಳ್ಳಾಪುರ ಜಿಲ್ಲಾ ಕಾಂಗ್ರೆಸ್ನಿಂದ ಅದ್ದೂರಿ ಸ್ವಾಗತ ಕೋರಲಾಯಿತು. ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಕೆಎನ್ ಕೇಶವರೆಡ್ಡಿ ಸೇರಿದಂತೆ ಇತರೆ ಕಾಂಗ್ರೆಸ್ ಮುಖಂಡರು ಸಚಿವರಿಗೆ ಭರ್ಜರಿ ಸ್ವಾಗತ ಕೋರಿದರು. ರಾಜ್ಯ ಅಸಂಘಟಿತ ಕಾರ್ಮಿಕರ ಸಾಮಾಜಿಕ ಭದ್ರತಾ ಮಂಡಳಿ, ಸಾರಿಗೆ ಇಲಾಖೆ, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ಕಾರ್ಮಿಕ ಇಲಾಖೆ ಆಶ್ರಯದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ವಿವಿಧ ವರ್ಗಗಳ ಅಸಂಘಟಿತ ಕಾರ್ಮಿಕರಿಗೆ ಸ್ಮಾರ್ಟ್ ಕಾರ್ಡ್ ವಿತರಣೆ ಮತ್ತು ಅರಿವು ಕಾರ್ಯಕ್ರಮವನ್ನು ಇಂದು ಆಯೋಜಿಸಲಾಗಿತ್ತು. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ರಾಜ್ಯ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಆಗಮಿಸಿದ್ದು, ಈ ವೇಳೆ ಜಿಲ್ಲಾ ಕಾಂಗ್ರೆಸ್ನಿಂದ ಸಚಿವರಿಗೆ ಅದ್ದೂರಿ ಸ್ವಾಗತ ಕೋರಲಾಯಿತು. ಚಿಕ್ಕಬಳ್ಳಾಪುರ ಹೊರವಲಯದ ರಾಷ್ಟ್ರೀಯ ಹೆದ್ದಾರಿ 44ರಲ್ಲಿ ಕ್ರೇನ್ಗೆ ಬೃಹತ್ ಆಪಲ್ ಹಾರ ಅಳವಡಿಸಿ ಕಾಯುತ್ತಿದ್ದ ಕಾಂಗ್ರೆಸ್ ಮುಖಂಡರು ಸಚಿವರು ಆಗಮಿಸುತ್ತಿದ್ದಂತೆ ಸಚಿವರಿಗೆ ಹಾರ ಹಾಕಿ ಜೈಕಾರಗಳನ್ನ ಕೂಗಿದ್ರು. ನಂತರ ಅಲ್ಲಿಂದ ಸಚಿವರು ಮುಂದೆ ಸಾಗುತ್ತಿದ್ದಂತೆ ಹಾರದಲ್ಲಿದ್ದ ಹಣ್ಣುಗಳನ್ನು ಕಿತ್ತುಕೊಳ್ಳಲು ನೆರೆದಿದ್ದ ಕಾಂಗ್ರೆಸ್ ಕಾರ್ಯಕರ್ತರು ಮುಗಿಬಿದ್ದಿದ್ದು ವಿಶೇಷವಾಗಿತ್ತು. ಅಲ್ಲಿಂದ ನೇರವಾಗಿ ಕನ್ನಡ ಭವನಕ್ಕೆ ಆಗಮಿಸಿದ ಸಚಿವ ಸಂತೋಷ್ ಲಾಡ್ ಸ್ಮಾರ್ಟ್ ಕಾರ್ಡ್ ವಿತರಣಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಬಿಬಿ ರಸ್ತೆಯಲ್ಲಿರುವ ಕನ್ನಡ ಭವನದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಸಚಿವ ಸಂತೋಷ್ ಲಾಡ್, ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್, ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ, ಅಪರ ಜಿಲ್ಲಾಧಿಕಾರಿ ಎನ್ ಭಾಸ್ಕರ್, ಗ್ಯಾರಂಟಿ ಸಮಿತಿ ಜಿಲ್ಲಾಧ್ಯಕ್ಷ ಯಲ್ವಹಳ್ಳಿ ರಮೇಶ್ ಸೇರಿದಂತೆ ಇತರರು ವೇದಿಕೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಈ ವೇಳೆ ಮಾತನಾಡಿದ ಸಚಿವ ಸಂತೋಷ್ ಲಾಡ್, ಅಸಂಘಟಿತ ವಲಯದ ಕಾರ್ಮಿಕರಿಗಾಗಿ ರಾಜ್ಯ ಸರ್ಕಾರ ಜಾರಿಗೆ ತಂದಿರುವ ಅನೇಕ ಯೋಜನೆಗಳನ್ನು ಸದುಪಯೋಗ ಪಡಿಸಿಕೊಳ್ಳಲು ಸ್ಮಾರ್ಟ್ ಕಾರ್ಡ್ ಮುಖ್ಯವಾಗಿದ್ದು, ಇದರಿಂದ ಹೆಚ್ಚು ಅನುಕೂಲ ಪಡೆಯಬಹುದಾಗಿದೆ ಎಂದರು. ಅಲ್ಲದೆ ಅಸಂಘಟಿತ ವಲಯದಲ್ಲಿ ಕಾರ್ಯನಿರ್ವಹಿಸುವ ಕಾರ್ಮಿಕರಿಗೆ ಜೀವನ ಭದ್ರತೆ ಇಲ್ಲವಾಗಿದ್ದು, ಅವರ ಆರೋಗ್ಯ, ಮಕ್ಕಳ ವಿದ್ಯಾಭ್ಯಾಸ ಸೇರಿದಂತೆ ಇತರೆ ಸೌಲಭ್ಯಗಳನ್ನು ರಾಜ್ಯ ಸರ್ಕಾರದಿಂದ ನೀಡುತ್ತಿದ್ದು, ಈ ಸೌಲಭ್ಯಗಳನ್ನು ಪಡೆದು ಆರ್ಥಿಕ ಮತ್ತು ಸಾಮಾಜಿಕವಾಗಿ ಸಬಲತೆ ಪಡೆಯುವಂತೆ ಸಚಿವ ಸಂತೋಷ್ ಲಾಡ್ ಮನವಿ ಮಾಡಿದ್ರು. ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಅವರು ಸ್ಪರ್ಧೆ ಮಾಡಿದ ಸಂದರ್ಭದಲ್ಲಿ ನಮ್ಮ ಪಕ್ಷದ ಮುಖಂಡರು, ಕಾರ್ಯಕರ್ತರು, ಈ ಭಾಗದ ಎಲ್ಲ ಜನರು ಅವರು ಆಶೀರ್ವಾದ ಮಾಡಿ ಕಳಿಸೋದಕ್ಕೆ ನನ್ನ ವೈಯಕ್ತಿಕ ಪರವಾಗಿ, ನಮ್ಮ ಪಕ್ಷದ ಪರವಾಗಿ ನಿಮಗೆ ಋಣಿಯಾಗಿರ್ತದೆ ಈ ಸಂದರ್ಭಕ್ಕೆ ಹೇಳಲಿಕ್ಕೆ ಬಯಸ್ತೇನೆ. ಅದೇ ರೀತಿಯಾಗಿ ವೇದಿಕೆ ಆಸೀನಾಗಿರ್ತಕ್ಕಂಥ ಕೆಲವಾರು ವಿಚಾರಗಳು ರವಿಯವರು ಹೇಳಿದ್ದಾರೆ. ನಾನು ಕೂಡ
ಸ್ವಲ್ಪ ಬೆಳಕನ್ನು ಚೆಲ್ಲಕ್ಕೆ ಪ್ರಯತ್ನವನ್ನು ಮಾಡ್ತೀನಿ. ನನ್ನ ಅವಧಿಯಲ್ಲಿ, ಈ ಬಾರಿಯ ಅವಧಿಯಲ್ಲಿ 3 ಬಿಲ್ಗಳನ್ನು ತಂದಿದ್ದೇವೆ. ಗಿಗ್ ಬಿಲ್ ಅಂತ ಹೇಳ್ತು, ಮೊನ್ನೆ ತಾನೇ ಅಸೆಂಬ್ಲಿಯಲ್ಲಿ ಪಾಸ್ ಆಯಿತು. ಭಾರತ ದೇಶದಲ್ಲಿ ಪ್ರಪ್ರಥಮವಾಗಿ ಆ ಬಿಲ್ ಬಂದಿರತಕ್ಕಂಥದ್ದು, ಸಮರ್ಪಕವಾದಂತಹ ಬಿಲ್ ಬಂದಿರತಕ್ಕಂಥದ್ದು. ಇದು ರಾಹುಲ್ ಗಾಂಧಿ ಅವರು ಕಂಡಿರ್ತಕ್ಕಂಥ ಕನಸು. ಅದನ್ನು ನನಸು ಮಾಡಲಿಕ್ಕೆ ನಮಗೆ ಕಳೆದ 2 ವರ್ಷ ಕಾಲಾವಕಾಶ ಆಯಿತು. ಏನು ಗಿಗ್ ಬಿಲ್ ಅಂತಂದ್ರೆ, ಯಾರು ಈ ಅಗ್ರಿಗೇಟರ್ಸ್ ಅಂತ ಹೇಳ್ತೀವಿ, ಯಾರು ಆನ್ಲೈನ್ ಪ್ಲಾಟ್ಫಾರ್ಮ್ ನಲ್ಲಿ ಅಗ್ರಿಗೇಟರ್ಸ್ ಆಗಿ ಆಪ್ ಮುಖಾಂತರ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಅಂದ್ರೆ ಎ ಟು ಬಿ, ಫಾರ್ ಎಕ್ಸಾಂಪಲ್ ಸ್ವಿಗ್ಗಿ ಆಗಿರ್ಬೋದು, ಝೊಮ್ಯಾಟೊ ಆಗಿರ್ಬೋದು, ಬ್ಲಿಂಕಿಟ್ ಆಗಿರ್ಬೋದು, ಅಮೆಜಾನ್ ಆಗಿರ್ಬೋದು, ಇಂಥವ್ರು ಯಾರು ಸರ್ವಿಸ್ ಕೊಡ್ತಾ ಇದ್ದಾರೆ, ಊಬರ್ ಆಗಿರ್ಬೋದು, ಓಲಾ ಆಗಿರ್ಬೋದು, ನಮ್ಮ ಯಾತ್ರೆ ಆಗಿರ್ಬೋದು, ಇಂಥ ಕಂಪ್ನಿಗಳು ಯಾರು ಸರ್ವಿಸ್ ನ ಪ್ರೊವೈಡ್ ಮಾಡ್ತಾರೆ ಥ್ರೂ ಟ್ರಾನ್ಸ್ಪೋರ್ಟೇಷನ್, ಆ ಒಂದು ಸರ್ವಿಸ್ ನಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ನಾವು ಗಿಗ್ ವರ್ಕರ್ಸ್ ಅಂತ ಹೇಳ್ತೀವಿ, ಗಿಗ್ ಎಕಾನಮಿ ಅಂತ ಹೇಳ್ತೀವಿ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ನಮಗಿರ್ತಕ್ಕಂಥ ಮಾಹಿತಿ ಪ್ರಕಾರ ಇವತ್ತು 4 ಲಕ್ಷಕ್ಕೂ ಹೆಚ್ಚು ಜನ ಈ ಒಂದು ವ್ಯವಸ್ಥೆಯಲ್ಲಿ ಇದ್ದಾರೆ. ನೀತಿ ಆಯೋಗ ರಿಪೋರ್ಟ್ ಪ್ರಕಾರ ಮುಂದೆ ಬರ್ತಕ್ಕಂಥ 10 ವರ್ಷದ ಕಾಲದಲ್ಲಿ ಸುಮಾರು 3 ಕೋಟಿಗೂ ಹೆಚ್ಚು ಜನರು ಈ ವ್ಯವಸ್ಥೆಯಲ್ಲಿ ಕೆಲಸ ಮಾಡಲಿಕ್ಕೆ ಸಾಧ್ಯತೆ ಇದೆ ಅಂತಕ್ಕಂಥ ವರದಿಗೆ ಬಂದಿರುವುದಕ್ಕಾಗಿ ಸನ್ಮಾನ್ಯ ಮುಖ್ಯಮಂತ್ರಿ ಅವರ ಒಂದು ಆಶೀರ್ವಾದ, ಅವರ ಒಂದು ಮಾರ್ಗದರ್ಶನದಲ್ಲಿ ಇವತ್ತು ಈ ರಾಹುಲ್ ಗಾಂಧಿ ಅವರು ಕಂಡಿರ್ತಕ್ಕಂಥ ಕನಸಿನ ಗಿಗ್ ಬಿಲ್ ಇಡೀ ಕರ್ನಾಟಕದಲ್ಲಿ ಪ್ರಪ್ರಥಮವಾಗಿದೆ. ರೂಲ್ ಕೂಡ ನಾವು ಇನ್ನ ಕೆಲವೇ ದಿನಗಳಲ್ಲಿ ಪಬ್ಲಿಕ್ ನೋಟಿಫಿಕೇಶನ್ ಮಾಡ್ತೀವಿ. ಅದಾದ ನಂತರ ಸಮರ್ಪಕವಾದಂತಹ ಈ ಗಿಗ್ ಯಾಕೆ ಮಾಡಿದ್ವಿ ಗಿಗ್ ಬಿಲ್ ಅಂತಂದ್ರೆ, ಗಿಗ್ ನಲ್ಲಿ ಯಾರು ಕೂಡ ಟ್ರಾನ್ಸ್ಪೋರ್ಟೇಷನ್ ಮಾಡ್ತಾರೆ, ವಿಶೇಷವಾಗಿ ಮೋಟರ್ ಸೈಕಲ್ ಅವನು ದಿನಕ್ಕೆ ಬರೇ ಆ ರೋಡ್ ನಲ್ಲಿ ನಿಂತುಕೊಂಡು ಆ ಸಿಗ್ನಲ್ಗಳಲ್ಲಿ ನಿಂತ್ಕೊಂಡ್ರೆ ಹೆಚ್ಚು ಕಮ್ಮಿ ಅವನು 10 ಸಿಗರೇಟ್ ಸೇರ್ತಕ್ಕಂಥ ಸಮ ಅಂತ ಇದೆ ಸರ್ವೆ ರಿಪೋರ್ಟ್. ಅಂದ್ರೆ 2.5 ಕ್ಯೂಬಿಕ್ ಮೀಟರ್ ಪಾರ್ಟಿಕಲ್ ಸಬ್ಸ್ಟೆನ್ಸ್ ನ ಅವನು ಇಂಜರ್ ಮಾಡ್ತಕ್ಕಂಥ ಸಾಧ್ಯತೆ ಇದೆ. ಅದನ್ನು ಮೆಜರ್ ಮಾಡಿದ್ರೆ ನಮ್ಮಲ್ಲಿ ಇರ್ತಕ್ಕಂಥ ಸುಮಾರು 300ಕ್ಕೂ ಹೆಚ್ಚು ಮೈಕ್ರಾನ್ ಇರ್ತಕ್ಕಂಥ ಈ ಒಂದು ಮೆಟೀರಿಯಲ್ ನಲ್ಲಿ ದಿನಕ್ಕೆ ಬ್ಯಾಗ್ ಅನ್ನು ಕೂಡ ಅವನಿಗೆ 10 ಸಿಗರೇಟ್ ಸೇರ್ತಾರೆ. ಅವನು 10 ಸಿಗರೇಟ್ ದಿನಕ್ಕೆ ಅಂತಂದ್ರೆ 10 ವರ್ಷದಲ್ಲಿ ಸುಮಾರು 36,000 ಸಿಗರೇಟ್ ಆಗುತ್ತೆ. 20 ವರ್ಷಕ್ಕೆ ಹೆಚ್ಚು ಕಮ್ಮಿ 80,000 ಸಿಗರೇಟ್ ಆಗುತ್ತೆ ಅವನಿಗೆ. ಅಂದ್ರೆ ಯಾವ ಮನುಷ್ಯ 20 ವರ್ಷ ಈ ವ್ಯವಸ್ಥೆಯಲ್ಲಿ ಕೆಲಸ ಮಾಡಿದ್ರೆ ಅವನ ಜೀವನ, ಮುಂದಿನ ಜೀವನ ಒತ್ತಿಟ್ಟು ನಮಗೆ ಮಳೆಗೆ, ಬಿಸಿಲಿಗೆ, ನಮ್ಮ ಮನೆಗಳಿಗೆ ನಾವು ಆರ್ಡರ್ ಮಾಡಿರ್ತಕ್ಕಂಥ ದೋಸೆ ಇರ್ಬೋದು, ಐಸ್ ಕ್ರೀಮ್ ಇರ್ಬೋದು, ಯಾವುದೇ ರೀತಿ ನಾನಾ ರೀತಿಯಾದ ನಮ್ಮ ಮಕ್ಕಳು ನಾವೇನು ಆರ್ಡರ್ ಮಾಡ್ತೀವಿ, ಅವನು ಜೀವವನ್ನು ಒತ್ತಿಟ್ಟು ರಾತ್ರಿ ಹಗಲು ನಮಗೆ ಸರ್ವಿಸ್ ಮಾಡ್ತಾ ಇದ್ದಾನೆ. ಅವನಿಗೆ ಮುಂದಿನ ಜೀವನಕ್ಕೆ, ಅವನಿಗೆ, ಅವರ ಮಕ್ಕಳಿಗೆ, ಅವನಕ್ಕೆ ಅನುಕೂಲ ಆಗ್ತಕ್ಕಂಥಕ್ಕಾಗಿ ಈ ಗಿಗ್ ಬಿಲ್ ತಂದಿದ್ದೀವಿ. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಸಮರ್ಪಕವಾದ ದೊಡ್ಡ ಪ್ರಮಾಣದಲ್ಲಿ ಈ ಹಣ ಸಂಗ್ರಹಣೆ ಮಾಡಿ ಯಾರ್ಯಾರು ಗಿಗ್ ಎಕಾನಮಿಯಲ್ಲಿ ಕೆಲಸ ಮಾಡ್ತಾರೆ ಅವರಿಗೆ ಆರೋಗ್ಯ ದೃಷ್ಟಿಯಿಂದ ವಿಶೇಷವಾಗಿ ಅವರಿಗೆ ಕಾಳಜಿ ವಹಿಸಿ ಅವರಿಗೆ, ಅವರ ಮಕ್ಕಳಿಗೆ, ಅವರ ಕುಟುಂಬಕ್ಕೆ ಒಳ್ಳೆಯದಾಗ್ತಕ್ಕಂಥ ಕೆಲಸ ಕಾಂಗ್ರೆಸ್ ಸರ್ಕಾರ, ಸನ್ಮಾನ್ಯ ಸಿದ್ದರಾಮಯ್ಯ ಸರ್ಕಾರ ಮಾಡಿ ಸುಮಾರು 4 ಕೋಟಿ ಜನರು ವರ್ಷಕ್ಕೆ ಪಿಕ್ಚರ್ ನೋಡ್ಲಿಕ್ಕೆ ಹೋಗ್ತಾರೆ. ಯಾರ್ಯಾರು ಟಿಕೆಟ್ಗಳನ್ನ ಖರೀದಿ ಮಾಡ್ತಾರೆ ಆ ಟಿಕೆಟ್ ವೆಚ್ಚ ಏನಿದೆ ಅದಕ್ಕೆ ನಾವು 1-2% ನಾವು ಸೆಕ್ಷನ್ ಕಲೆಕ್ಟ್ ಮಾಡ್ತೀವಿ. ಆ ದುಡ್ಡು ಏನು ಕಲೆಕ್ಟ್ ಆಗುತ್ತೆ ಅಷ್ಟೇ ಸಹಭಾಗಿತ್ವವಾಗಿ ಸರ್ಕಾರ ಕಾಂಟ್ರಿಬ್ಯೂಟ್ ಮಾಡುತ್ತೆ. ಯಾರ್ಯಾರು ಸಿನಿ ಫೀಲ್ಡ್ ಅಲ್ಲಿ ಕೆಲಸ ಮಾಡ್ತಾರೆ, ಯಾರು ಮೇಕಪ್ ಆರ್ಟಿಸ್ಟ್ ಇರ್ಬೋದು, ಸೈಡ್ ಡಾನ್ಸರ್ಸ್ ಇರ್ಬೋದು, ಸ್ಟಂಟ್ ಮಾರ್ ಇರ್ಬೋದು, ಆಮೇಲೆ ಬಹಳಷ್ಟು ಜನ ಸ್ಪಾಟ್ ಬಾಯ್ ಆಗಿರ್ತಾರೆ. ಅದ್ರ ಜೊತೆಗೆ ಡೈಲಿ ವೇಜಸ್ ಆರ್ಟಿಸ್ಟ್ ಬಹಳ ಇದ್ದಾರೆ. ಒಂದು ಸೀನಿಗೆ 500 ಜನ ಬೇಕು, 2ನೇ ಸೀನಿಗೆ 1000 ಜನ ಬೇಕು. ಅವ್ರಿಗೆ ಕಂಪಲ್ಸರಿ ಕೆಲಸ ಸಿಗದಲ್ಲ. ಅದ್ರ ಜೊತೆಗೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಯಾರು ಈ ಪೌರಾಣಿಕ ನಾಟಕಗಳನ್ನ ಮಾಡ್ತಾರೆ, ಡ್ರಾಮಾ ಕಂಪನಿಗಳು ಬಂದಿದ್ದಾರೆ, ಯಾರು ಡ್ರಾಮಾ ಇನ್ನಾದ್ರೂ ಆಕ್ಟಿವ್ ಕೆಲಸ ಮಾಡ್ತಾರೆ. ಇನ್ನು ಸ್ಮಾರ್ಟ್ ವಿತರಣೆ ಹೆಸರಿನಲ್ಲಿ ಜಿಲ್ಲೆಯ ವಿವಿಧ ತಾಲೂಕುಗಳಿಂದ ಮಹಿಳೆಯರು ಸೇರಿದಂತೆ ಅಸಂಘಟಿತ ವಲಯದ ಕಾರ್ಮಿಕರನ್ನ ಕರೆತರಲಾಗಿತ್ತು. ಬೆಳಗ್ಗೆಯಿಂದಲೇ ಕಾಯುತ್ತಿದ್ದ ಮಹಿಳೆಯರು ಸಚಿವರ ಆಗಮನಕ್ಕಾಗಿ ಸಂಜೆಯವರೆಗೂ ಕಾಯುವಂತಾಯಿತು. ಇನ್ನು ಸಚಿವರನ್ನ ಭರ್ಜರಿಯಾಗಿ ಸ್ವಾಗತಿಸಲು 10 ಆಟೋಗಳಿಗೆ ದಿನದ ಬಾಡಿಗೆ ನೀಡಿ ಕರೆತಂದಿದ್ದು ಆಟೋಗಳ ಮೂಲಕ ಸಚಿವರನ್ನ ಸ್ವಾಗತಿಸಲಾಯಿತು. ಕನ್ನಡ ಭವನದಲ್ಲಿ ಸೇರಿದ್ದ ಬಹುತೇಕ ಎಲ್ಲಾ ಮಹಿಳೆಯರು ಸ್ಮಾರ್ಟ್ ಕಾರ್ಡ್ ಆಸೆಯಿಂದಲೇ ಆಗಮಿಸಿದ್ದು ಬೆಳಗ್ಗೆಯಿಂದ ಸಂಜೆಯವರೆಗೂ ಸಚಿವರ ಆಗಮನಕ್ಕಾಗಿ ಕಾದು ಕಾದು ಅಸಮಾಧಾನ ವ್ಯಕ್ತಪಡಿಸಿದ ಘಟನೆಯೂ ನಡೆಯಿತು. ಕೋಲಾರದಲ್ಲಿ ಕಾರ್ಯಕ್ರಮ ಮುಗಿಸಿ ಚಿಕ್ಕಬಳ್ಳಾಪುರಕ್ಕೆ ಸಚಿವರು ಆಗಮಿಸಿ
ಆಗಮಿಸಲಿದ್ದಾರೆ ಎಂಬ ಮಾಹಿತಿ ಅಧಿಕಾರಿಗಳಿಗೆ ಮೊದಲೇ ಇತ್ತಾದರೂ ಮಹಿಳೆಯರನ್ನ ಬೆಳಗ್ಗೆಯೇ ಕರೆತಂದು ಕನ್ನಡ ಭವನದಲ್ಲಿ ಕೂಡಿ ಹಾಕಿದ್ದು ಮಾತ್ರ ವಿಶೇಷವಾಗಿತ್ತು. ಏನಾದ್ರೂ ರೆವಲ್ಯೂಷನ್ ಬಂದಿದೆ ಅಂದ್ರೆ ಅದು ಸಂತೋಷ್ ನಾರಾಯಣ ಇಂದ ಮಾತ್ರ ಸಾಧ್ಯ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಕ್ಕ, ಇಲ್ಲಿರೋ ಕೂತಿರೋ ಬಹಳಷ್ಟು ಜನಕ್ಕೆ ನಿಮಗೆ ಗೊತ್ತಿರಲ್ಲ, ಎಲ್ಲೋ ಕೆಲಸ ಮಾಡ್ತಿರ್ತಾರೆ, ಸಡನ್ ಆಗಿ ತೀರೋಗ್ಬಿಡ್ತಾರೆ. ಸುಟ್ಟ ಲಕ್ಷಿ ಮೂರ್ನಾಳು ಪಾಲು ಗಿಚ್ಕೊಂಡು ಹೇಳ್ಕೊತಾರಮ್ಮ. ಏಮ್ಮ ಸಾಯಂಕಾಲ ಮೊನ್ನಯ್ಯ ಪಾಟ್ಗೆ 80 ಜನ ఉండేಲ್ಲ, మూడో దినం పాలకే రొంత బాగుంటే ఒక 50 జనం నిలుస్తారు. పేదోళ్ళు అయితే ఒకరు ఉండేలే. కానీ మీరు 50 రూపాయలు కట్టి ఒక రిజిస్ట్రేషన్ చేయించుకుంటే 2 నెలల మీ ఇంటికి లేబర్ డిపార్ట్మెంట్ 5 లక్షలు తెచ్చిస్తుంది. ಆದ್ರೆ ಇದು ಮಾಹಿತಿ ದಯವಿಟ್ಟು ಎಲ್ಲರೂ ತಿಳ್ಕೋಬೇಕು. ಇಲ್ಲಿರೋರು ಬಹಳಷ್ಟು ಜನ ಸ್ವಲ್ಪ ನೆಗ್ಲೆಕ್ಟ್ ಮಾಡ್ತೀರಾ. ಮಾಕೆ ವೈದ್ಯ ಅಣ್ಣ, ನೀವು ಬದುಕಬೇಕಾಗಿರೋದು ನಿಮಗೋಸ್ಕರ ಅಲ್ಲ, ನಿಮ್ಮ ಮಕ್ಕಳಿಗೋಸ್ಕರ. ನಾಳೆ ನಿಮ್ಗೆ ಹೆಚ್ಚು ಕಡಿಮೆ ಆದ್ರೆ ನಿಮಗೆ ವಯಸ್ಸಿಗೆ ಬಂದಿರೋ ಮಗಳು ನಾಳೆ ಬೀದಿ ಪಾಲ್ ಆಗ್ಬಾರ್ದು ಅಂದ್ರೆ ನೀವು ಸರ್ಕಾರದಿಂದ ಏನೆಲ್ಲ ಫೆಸಿಲಿಟೀಸ್ ಇದೆಯೋ ಅದನ್ನ ದಯವಿಟ್ಟು ಬಳಸ್ಕೋಬೇಕು. ಎರಡನೇದು ನೋಡಿ, ಇವತ್ತು 5 ಲಕ್ಷ ನಾವು ನಮ್ಮ ಬಹಳಷ್ಟು ಲೇಬರ್ ಡಿಪಾರ್ಟ್ಮೆಂಟ್ ಇಂದ, ನೀವು ಮೆಕ್ಯಾನಿಕ್, ಕಂಡಕ್ಟರ್ಸ್ ಆಗಿರ್ತೀರಾ, ಡ್ರೈವರ್ಸ್ ಆಗಿರ್ತೀರಾ, ಡಿಪೋ ಗುಮಾಸ್ತರ್ ಆಗಿರ್ತೀರಾ. ಅಕ್ಕ, ಯಾವುದೋ ಒಂದು ಬಸ್ ಸ್ಟ್ಯಾಂಡ್ ನಲ್ಲಿ ಡಿಪೋ ಕೆಲಸ ಮಾಡೋ ವ್ಯಕ್ತಿ. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಸ್ವಾತಂತ್ರ್ಯ ಬಂದು 8 ದಶಕಗಳೇ ಉರುಳಿದ್ರು ಗೌರಿಬಿದನೂರು ತಾಲೂಕಿನಲ್ಲಿ ನೀರಿನ ಸಂಪನ್ಮೂಲಗಳನ್ನು ಬಳಸಿಕೊಳ್ಳುವಲ್ಲಿ ಸರ್ಕಾರಗಳು ಇಚ್ಛಾಶಕ್ತಿ ಕೊರತೆಯಿಂದ ಕುಡಿಯುವ ನೀರಿಗೂ ತತ್ವಾರ ಅನುಭವಿಸುವಂತಾಗಿದೆ ಎಂದು ಅಖಿಲ ಕರ್ನಾಟಕ ರೈತ ಸಂಘದ ಜಿಲ್ಲಾ ಸಂಚಾಲಕ ಎನ್ ಆರ್ ರವಿಚಂದ್ರ ರೆಡ್ಡಿ ವಿಷಾದ ವ್ಯಕ್ತಪಡಿಸಿದರು. ಗೌರಿಬಿದನೂರು ತಾಲೂಕಿನ ಅಲಕಾಪುರ ಗ್ರಾಮದಿಂದ ಅಖಿಲ ಕರ್ನಾಟಕ ರೈತ ಸಂಘ ಮತ್ತು ಕರವೇ ದ್ಯಾವಪ್ಪನ ಕೆರೆಯ ಬಳಿ ಮಿನಿ ಡ್ಯಾಂ ನಿರ್ಮಾಣ ಮಾಡುವಂತೆ ಒತ್ತಾಯಿಸಿ ಬೃಹತ್ ಪ್ರತಿಭಟನಾ ರ್ಯಾಲಿ ನಡೆಸಿ ಮಾತನಾಡಿದ ರವಿಚಂದ್ರ ರೆಡ್ಡಿ, ನಗರ ಮತ್ತು ತಾಲೂಕು ಸೇರಿದಂತೆ ಬೇಸಿಗೆಯಲ್ಲಿ ಕುಡಿಯುವ ನೀರಿಗಾಗಿ ಪರದಾಡುವ ಸ್ಥಿತಿ ನಿರ್ಮಾಣವಾಗುತ್ತಿದೆ. ತಾಲೂಕಿನ ಅಲಕಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೆಟ್ಟಗುಡ್ಡಗಳ ನಡುವೆ ಜಮೀನು ಇದ್ದು ಈ ಭಾಗದಲ್ಲಿ ದ್ಯಾವಪ್ಪನ ಕೆರೆ ಇದೆ. ಇದನ್ನು ಅಭಿವೃದ್ಧಿಪಡಿಸಿದರೆ ಸುತ್ತಮುತ್ತಲ ಗ್ರಾಮಗಳಿಗೆ ಹಾಗೂ ನಗರಕ್ಕೆ ನೀರು ತೆಗೆದುಕೊಂಡು ಹೋಗಬಹುದಾಗಿದೆ ಎಂದರು. ದ್ಯಾವಪ್ಪನ ಕೆರೆ ಸಮೀಪ 6 ಕಿಲೋಮೀಟರ್ ದೂರದಲ್ಲಿ ಎತ್ತಿನಹೊಳೆ ಪೈಪ್ಲೈನ್ ಹಾದು ಹೋಗಿದ್ದು ಈ ನೀರನ್ನು ಕೆರೆಗೆ ಶೇಖರಣೆ ಮಾಡಿಕೊಂಡರೆ ತಜ್ಞರ ಪ್ರಕಾರ 490 ಎಂಸಿಎಫ್ಟಿ ನೀರು ಶೇಖರಣೆಯಾಗಲಿದೆ. ಇದರಿಂದ ನಗರ ಸೇರಿದಂತೆ ವಿವಿಧ ಗ್ರಾಮಗಳಿಗೆ ಕುಡಿಯುವ ನೀರು ಪೂರೈಕೆ ಮಾಡಬಹುದಾಗಿದೆ. ದ್ಯಾವಪ್ಪನ ಕೆರೆಯ ಅಭಿವೃದ್ಧಿಯ ಬಗ್ಗೆ ನೀರಾವರಿ ಸಚಿವರ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರ ಬಳಿ ನಿಯೋಗ ತೆರಳಿ ಚರ್ಚಿಸಲಾಗುವುದು ಹಾಗೂ ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಸಲಾಗುವುದು ಎಂದರು. ಮಾಜಿ ಸಚಿವ ಎನ್ಎಚ್ ಶಿವಶಂಕರ ರೆಡ್ಡಿ ಮನವಿ ಸ್ವೀಕರಿಸಿ ಮಾತನಾಡಿ, ದ್ಯಾವಪ್ಪನ ಕೆರೆಯ ಅಭಿವೃದ್ಧಿಯ ಕುರಿತು ಸರ್ಕಾರದ ಮಟ್ಟದಲ್ಲಿ ಚರ್ಚಿಸಲಾಗುವುದು. ಜೊತೆಗೆ ಅವೈಜ್ಞಾನಿಕವಾಗಿ ವಾಟದ ಹೊಸಳ್ಳಿ ಕೆರೆಯ ನೀರನ್ನ ನಗರಕ್ಕೆ ತರುವ ಅಮೃತ್ 2.0 ಯೋಜನೆಯನ್ನ ಕೈಬಿಡುವಂತೆ ಒತ್ತಾಯಿಸಲಾಗುವುದು ಎಂದರು. ನಗರಕ್ಕೆ ಕುಡಿಯುವ ನೀರಿನ ಅವಶ್ಯಕತೆ ಇದೆ. ಈ ಹಿಂದೆ ನಾನು ಶಾಸಕನಾಗಿದ್ದ ವೇಳೆ ಮಂಚೇನಹಳ್ಳಿ ದಂಡಿಗಾನಹಳ್ಳಿ ಕೆರೆ ನೀರು ತರಲು ಪ್ರಸ್ತಾವನೆ ಸಲ್ಲಿಸಿದ್ದೆ. ಆದರೆ ಈಗಿನ ಶಾಸಕರು ತಮ್ಮ ಕ್ಷೇತ್ರಕ್ಕೆ ತೊಂದರೆಯಾಗಲಿದೆ ಎಂದಾಗ ಅದನ್ನ ಕೈಬಿಟ್ಟು ನಮ್ಮ ತಾಲೂಕಿನ ವಾಟದ ಹೊಸಳ್ಳಿ ಕೆರೆ ನೀರು ತರಲು ಪ್ರಸ್ತಾವನೆ ಸಲ್ಲಿಸಿದ ಸಂದರ್ಭದಲ್ಲಿ ಈ ಭಾಗದ ರೈತರು ವಿರೋಧ ವ್ಯಕ್ತಪಡಿಸಿದಾಗ ಅಲ್ಲಿನ ನೀರಿನ ಲಭ್ಯತೆಯ ಬಗ್ಗೆ ವರದಿ ಪಡೆದು ಇದನ್ನು ಕೈಬಿಟ್ಟು ನಗರಕ್ಕೆ ಕುಡಿಯುವ ನೀರು ತರಲು ಪರ್ಯಾಯ ವ್ಯವಸ್ಥೆಗೆ ಚಿಂತನೆ ನಡೆಸಿದ್ದೆ. ಆದರೆ ಇಲ್ಲಿನ ಶಾಸಕರು ರೈತರ ವಿರೋಧವನ್ನು ಲೆಕ್ಕಿಸದೆ ಹಠಕ್ಕೆ ಬಿದ್ದಿದ್ದಾರೆ. ತಾಂತ್ರಿಕವಾಗಿ ಸಮಸ್ಯೆ ಇದೆ. ಜೊತೆಗೆ ಕೆರೆ ನೀರು ಸಂಪೂರ್ಣವಾಗಿ ನೀರು ಇರುವುದಿಲ್ಲ. ಗುಡಿಬಂಡೆ ಅಮಾನಿ ಬೈರಸಾಗರ ಕೆರೆ ತುಂಬಿದರೆ ಮಾತ್ರ ವಾಟದ ಹೊಸಳ್ಳಿ ಕೆರೆಗೆ ನೀರು ಬರಲಿದೆ. ಇಂತಹ ಕೆರೆಯಿಂದ ನೀರು ನಗರಕ್ಕೆ ತರುವುದು ಅವೈಜ್ಞಾನಿಕವಾಗಿದೆ ಎಂದರು. ನಮ್ಮ ನಾವು ಕೇಳ್ತಾ ಇದ್ದೀವಿ ಮಿನಿ ಡ್ಯಾಮ್ ದ್ಯಾವಪ್ಪನ ಕೆರೆಯಲ್ಲಿ ಆ ಮಿನಿ ಡ್ಯಾಮ್ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟು ಸರ್ಕಾರದಿಂದ
ಅನುದಾನವನ್ನು ಬಿಡುಗಡೆ ಮಾಡಬೇಕು ಅಂತ ಶಾಸಕರಿಗೆ ಹಾಲಿ ಶಾಸಕರಿಗೆ ಕೊಡಬೇಕು ಅಂತ ಮನವಿಯನ್ನು ಹೇಳಿದ್ವಿ. 1 ವಾರಗಳ ಕಾಲ ನಾವು ಅವ್ರಿಗೆ ಮನವಿಯನ್ನು ಕೊಡೋಕ್ಕೆ ಕಾದು ಆಗದೇ ಇರುವಂಥ ಸಂದರ್ಭದಲ್ಲಿ ಅವರು ಕಚೇರಿಯಲ್ಲಿ ಹೋಗಿ ಒಂದು ಮನವಿ ಪತ್ರವನ್ನು ಕೊಟ್ಟು 10ನೇ ತಾರೀಕು ಬರಬೇಕು ಅಂತ ಹೇಳಿ ಹೋಗಿ. ಆದರೆ ರೈತರ ಒಂದು ಮನವಿಗೆ ಸ್ಪಂದಿಸದೆ ಈ ದಿನ ಶಾಸಕರು ಬರೋ ಹಾಗೆ ಕಾಣ್ತಾ ಇಲ್ಲ ಅಂತ ನಮಗೆ ಅನಿಸುತ್ತೆ. ಇರಲಿ, ಬರ್ತಾರೆ, ನೀವು ಅಂತ ಇರ್ತಾರೆ. ಹಾಗಾಗಿ ಈ ಒಂದು ಹೋರಾಟ ಕೇವಲ ತೊಂಡೆಬಾವಿ ವಿಚಾರವಾಗಿ ಎಲ್ಲ ಹೋರಾಟ ನಡೀತಾ ಇರೋದು ನಮ್ಮ ತಾಲೂಕಿನ ಎಲ್ಲ ಹೋಬಳಿಗಳಿಂದಲೂ ಅಖಿಲ ಕರ್ನಾಟಕ ರೈತ ಸಂಘಟನೆ. ಶಾಸಕರು ರೈತರ ಹೊಟ್ಟೆ ಹೊಡೆದು ನಗರಕ್ಕೆ ನೀರು ತರಲು ವಾಟದ ಹೊಸಳ್ಳಿ ಕೆರೆಗೆ ಪೈಪ್ಲೈನ್ ಕಾಮಗಾರಿ ಪ್ರಾರಂಭಿಸಿದರೆ ನಾನು ಸುಮ್ಮನೆ ಕೂರುವುದಿಲ್ಲ. ಕಾಮಗಾರಿಗೆ ಅಡ್ಡಲಾಗಿ ನಿಲ್ಲುತ್ತೇನೆ. ಅದೇನು ಆಗುತ್ತೋ ನೋಡಿಯೇ ಬಿಡೋಣ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಯಾವುದೇ ಕಾರಣಕ್ಕೂ ವಾಟದ ಹೊಸಳ್ಳಿ ಕೆರೆ ನೀರು ನಗರಕ್ಕೆ ಅವೈಜ್ಞಾನಿಕವಾಗಿ ತೆಗೆದುಕೊಂಡು ಬರಲು ಬಿಡುವುದಿಲ್ಲ ಎಂದರು. ಅಮೃತ್ 2.0 ಯೋಜನೆ ಅವೈಜ್ಞಾನಿಕವಾಗಿದ್ದು ಇದನ್ನು ಸಂಬಂಧಪಟ್ಟ ಸಚಿವರು, ಎತ್ತಿನಹೊಳೆ ಅಧಿಕಾರಿಗಳು, ರೈತರು ಸಭೆ ನಡೆಸಿ ಚರ್ಚಿಸಿ ಯೋಜನೆ ಪುನರ್ ಪರಿಶೀಲಿಸಬೇಕು. ಇಲ್ಲವಾದಲ್ಲಿ ಶಾಸಕರು ತಿಳಿಸಿರುವ ಹಾಗೆ ನಾಟಕವನ್ನ ರೈತರ ಹಿತದೃಷ್ಟಿಯಿಂದ ಬಣ್ಣ ಬಳಿದುಕೊಂಡು ರಂಗಕ್ಕೆ ಇಳಿಯುತ್ತೇನೆ ಎಂದರು. ಇನ್ನು ಪ್ರತಿಭಟನೆಗೂ ಮುನ್ನ ಅಲಕಾಪುರ ಗ್ರಾಮದಿಂದ ನೂರಾರು ಸಂಖ್ಯೆಯಲ್ಲಿ ಎಕೆಆರ್ಎಸ್ ಕರವೇ ಕಾರ್ಯಕರ್ತರು ಹಾಗೂ ರೈತರು ಬೈಕ್ ರ್ಯಾಲಿ ಮೂಲಕ ತಾಲೂಕು ಕಚೇರಿ ಆವರಣಕ್ಕೆ ಆಗಮಿಸಿ ಪ್ರತಿಭಟನೆ ನಡೆಸಿದರು. ಎಕೆಆರ್ಎಸ್ ಕಾರ್ಯಕರ್ತರು ಉಪ ತಹಶೀಲ್ದಾರ್ ಆಶಾ ಅವರಿಗೆ ಮನವಿ ಸಲ್ಲಿಸಿದರು. ಆರ್ ಮಂಜುನಾಥ್, ಸಿಟಿವಿ ನ್ಯೂಸ್, ಗೌರಿಬಿದನೂರು. ಒಂದೇ ಕುಟುಂಬದ 6 ಮಂದಿ ಕಾರಂಜ ಜಲಾಶಯದ ಎಡದಂಡೆ ಕಾಲುವೆಗೆ ಜಿಗಿದು ಆತ್ಮಹತ್ಯೆಗೆ ಯತ್ನಿಸಿರುವ ಘಟನೆ ಬೀದರ್ ಜಿಲ್ಲೆಯಲ್ಲಿ ನಡೆದಿದ್ದು 4 ಮಕ್ಕಳು ಸೇರಿದಂತೆ ದಂಪತಿ ತುಂಬಿ ಹರಿಯುತ್ತಿರುವ ಕಾಲುವೆಗೆ ಹಾರಿದ್ದಾರೆ. ಒಂದೇ ಕುಟುಂಬದ 6 ಮಂದಿ ಆತ್ಮಹತ್ಯೆಗೆ ಯತ್ನಿಸಿರುವ ಘಟನೆ ಬೀದರ್ ಜಿಲ್ಲೆಯಲ್ಲಿ ನಡೆದಿದೆ. 4 ಮಕ್ಕಳು ಸೇರಿ ದಂಪತಿಗಳು ಕಾರಂಜ ಜಲಾಶಯಕ್ಕೆ ಹಾರಿ ಆತ್ಮಹತ್ಯೆಗೆ ಯತ್ನಿಸಿದ್ದು 6 ಮಂದಿಯಲ್ಲಿ 4 ಮೃತಪಟ್ಟಿದ್ದು 2 ಬದುಕುಳಿದಿದ್ದಾರೆ. ತಂದೆ ಹಾಗೂ 3 ಮಕ್ಕಳು ನಾಲೆಯಲ್ಲಿ ಮೃತಪಟ್ಟಿದ್ದಾರೆ. ಆತ್ಮಹತ್ಯೆ ಮಾಡಿಕೊಳ್ಳಲು ಒಂದೇ ಬಾರಿಗೆ ಮಕ್ಕಳ ಸಮೇತ ದಂಪತಿ ನಾಲೆಗೆ ಹಾರಿದ್ದಾರೆ ಎನ್ನಲಾಗಿದೆ. ನಾಲೆಗೆ ಹಾರಿದ ನಂತರ ತಾಯಿ ಹಾಗೂ ಮಗನನ್ನ ಸ್ಥಳೀಯರು ರಕ್ಷಣೆ ಮಾಡಿದ್ದು ಆತ್ಮಹತ್ಯೆಗೆ ಯತ್ನಿಸಿದ ಬೀದರ್ ಜಿಲ್ಲೆಯ ಭಾಲ್ಕಿ ತಾಲೂಕಿನ ಮರೂರು ಗ್ರಾಮದವರು ಎಂದು ಪೊಲೀಸ್ ತನಿಖೆಯಲ್ಲಿ ತಿಳಿದು ಬಂದಿದೆ. ಸಾಲಬಾಧೆಯಿಂದ ಮನನೊಂದು ಇಡೀ ಕುಟುಂಬ ಆತ್ಮಹತ್ಯೆ ಮಾಡಿಕೊಂಡ ಶಂಕೆ ವ್ಯಕ್ತವಾಗಿದ್ದು ಬೀದರ್ ನಗರದ ಮೈಲೂರಿನಲ್ಲಿ ಈ ಕುಟುಂಬ ವಾಸಿಸುತ್ತಿತ್ತು ಎಂದು ತಿಳಿದು ಬಂದಿದೆ. ಮೃತರನ್ನ 45 ವರ್ಷದ ಶಿವಮೂರ್ತಿ ಮಾರುತಿ, 4 ವರ್ಷದ ರಿತೀಕ್ ಶಿವಮೂರ್ತಿ, 8 ವರ್ಷದ ಶ್ರೀಕಾಂತ್ ಶಿವಮೂರ್ತಿ, 7 ತಿಂಗಳ ಮಗು ರಾಕೇಶ್ ಶಿವಮೂರ್ತಿ ನಾಲೆಯಲ್ಲಿಯೇ ಮೃತಪಟ್ಟರೆ ಪತ್ನಿ ರಮಾಬಾಯಿ ಶಿವಮೂರ್ತಿ ಮತ್ತು ಶ್ರೀಕಾಂತ ಶಿವಮೂರ್ತಿ ಎಂಬುವರು ಬದುಕುಳಿದಿದ್ದಾರೆ. ಮಾಹಿತಿ ಸಿಕ್ಕ ಕೂಡಲೇ ಸ್ಥಳಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಮೃತದೇಹಗಳನ್ನು ಆಸ್ಪತ್ರೆಗೆ ರವಾನಿಸಿದ್ದಾರೆ. ಭಾಲ್ಕಿ ತಾಲೂಕು ಆಸ್ಪತ್ರೆ ಶವಾಗಾರಕ್ಕೆ ಮೃತದೇಹಗಳ ರವಾನೆ ಮಾಡಲಾಗಿದ್ದು ಸ್ಥಳಕ್ಕೆ ಬನ್ನೂರು ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಚಂದ್ರಯ್ಯ ಸ್ವಾಮಿ, ಸಿಟಿವಿ ನ್ಯೂಸ್, ಬೀದರ್. ದೇಶದ ಬಡ ಹಾಗೂ ಮಧ್ಯಮ ವರ್ಗದ ಜನಸಾಮಾನ್ಯರನ್ನ ದೃಷ್ಟಿಯಲ್ಲಿಟ್ಟುಕೊಂಡು ಪ್ರಧಾನಿ ಮೋದಿಯವರು ಜಿಎಸ್ಟಿಯಲ್ಲಿ ಆಮೂಲಾಗ್ರ ಬದಲಾವಣೆ ತಂದಿದ್ದು ಕೋಟ್ಯಂತರ ಮಂದಿಗೆ ಇದರ ನೇರ ಲಾಭ ಸಿಗಲಿದೆ ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ಸೀಕಲ್ ರಾಮಚಂದ್ರಗೌಡ ಹೇಳಿದರು. ಶಿಡ್ಲಘಟ್ಟ ನಗರದ ಬಿಜೆಪಿ ಸೇವಾ ಸೌಧದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಬಿಜೆಪಿ ಜಿಲ್ಲಾಧ್ಯಕ್ಷ ಸೀಕಲ್ ರಾಮಚಂದ್ರಗೌಡ, ಜನಸಾಮಾನ್ಯರಿಗೆ ಆಗುತ್ತಿದ್ದ ಆರ್ಥಿಕ ತೊಂದರೆ ತಪ್ಪಿಸಲು ಎಲ್ಲ ಸ್ಲ್ಯಾಬ್ಗಳನ್ನು ರದ್ದು ಮಾಡಿ ಕೇವಲ 5 ಮತ್ತು 18ರ ಜಿಎಸ್ಟಿ ಸ್ಲ್ಯಾಬ್ ಮಾತ್ರ ತರುವುದರಿಂದ ಈ ದೇಶದ ಜನಸಾಮಾನ್ಯರಿಗೆ ಬಹಳ ಅನುಕೂಲ ಆಗಲಿದೆ.
ಜನಸಾಮಾನ್ಯರು ದಿನನಿತ್ಯ ಬಳಸುವ ಆಹಾರ ಪದಾರ್ಥಗಳು, ಕ್ಯಾನ್ಸರ್ ಸೇರಿದಂತೆ ಇನ್ನಿತರೆ ರೋಗಗಳ ಔಷಧಿಗಳು, ಮುಖ್ಯವಾಗಿ ಜೀವ ವಿಮೆಯ ಮೇಲಿನ ತೆರಿಗೆ ಗಣನೀಯವಾಗಿ ಇಳಿಕೆ ಆಗುವುದರಿಂದ ಬಡ ಮಧ್ಯಮ ವರ್ಗಕ್ಕೆ ಬಹಳ ಅನುಕೂಲ ಆಗಲಿದೆ ಎಂದರು. ರಾಜ್ಯದಲ್ಲಿ ಜಾತಿ ಹಾಗೂ ಧರ್ಮಗಳ ನಡುವೆ ಕೋಮು ಸೌಹಾರ್ದತೆ ಕದಡಲು ರಾಜ್ಯದಲ್ಲಿ ಆಡಳಿತ ನಡೆಸುತ್ತಿರುವ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರವೇ ಕಾರಣ. ಓಟಿನ ರಾಜಕಾರಣ ಮಾಡುತ್ತಿರುವ ಕಾಂಗ್ರೆಸ್ ಮುಸ್ಲಿಂ ಸಮುದಾಯವನ್ನ ಓಲೈಸಲು ಮುಂದಾಗಿದ್ದು, ಹಿಂದೂ ಧರ್ಮ, ಹಿಂದೂ ದೇವಾಲಯ, ಹಿಂದೂ ಸಂಪ್ರದಾಯಗಳನ್ನ ಟಾರ್ಗೆಟ್ ಮಾಡಿದೆ. ಇದು ರಾಜ್ಯದಲ್ಲಿ ಧರ್ಮಗಳ ನಡುವೆ ಕೋಮು ಸಾಮರಸ್ಯ ಕದಡಲು ಕಾರಣವಾಗಿದೆ ಎಂದು ದೂಡಿದರು. ದಸರಾ ಉದ್ಘಾಟನೆಗೆ ನಿಮ್ಮಿಂದಲೇ ಮಾಡಿಸಿ ಎಂದು ಮುಸ್ಲಿಮರೇನಾದರೂ ಸಿಎಂ ಸಿದ್ದರಾಮಯ್ಯಗೆ ಮನವಿ ಮಾಡಿದ್ರ? ಸಾಧನೆ ಮಾಡಿದ ಅನೇಕರು ನಮ್ಮಲ್ಲಿದ್ದಾರೆ. ಅಂತಹ ಸಾಧಕರಿಂದ ಮಾಡಿಸಬಹುದಾಗಿತ್ತು. ಮುಫ್ತಾಕ್ ಅವರ ಸಾಧನೆಯನ್ನು ನಾವು ಅಲ್ಲಗಳೆಯುವುದಿಲ್ಲ, ಆದರೆ ಅವರ ನಾಡದೇವತೆಯ ವಿರೋಧಿ ಭಾವನೆಯನ್ನಷ್ಟೇ ವಿರೋಧಿಸುತ್ತಿದ್ದೇವೆ ಎಂದರು. ಓಟ್ ಕೊಟ್ಟು ಮಾಡಿದ್ರು ಪಾಪ. ಮುನಿಯಪ್ಪರು ತುಂಬಾ ಒಳ್ಳೆಯವರು, ಆದರೆ ಅವರಿಗೆ ಕೆಲಸ ಮಾಡೋದಕ್ಕೆ ಸರ್ಕಾರದಲ್ಲಿ ಏನು ನೆರವು ಕೊಟ್ಟಿದ್ರೆ ಆಯ್ತು. ಮುಸಲ್ಮಾನರು ಇರ್ತಕ್ಕಂಥ ರೋಡ್ಗಳಲ್ಲಿ ಹೋಗಿ ನೋಡಿ, ಚರಂಡಿಗಳಲ್ಲಿ ನೀರು ಕೊಚ್ಚೆ ಹಾಕ್ಬಿಟ್ಟು ಆ ಸೊಳ್ಳೆಗಳು ಹೋಗಿ ಪಾಪ ಅವ್ರನ್ನೇ ಕಚ್ಚುತ್ತಾ ಇದ್ರು. ಏನು ಉದ್ಧಾರ ಮಾಡಿದ್ರು ಅವರು? ಅಷ್ಟು ಮತ ಕೊಟ್ಟಿದ್ದಾರೆ, ಬೆಂಬಲಿಸಿದ್ದಾರೆ. ಮುಸಲ್ಮಾನ ಬಾಂಧವರು ಈ ಸರಿ ಏನು ನೀವೆಲ್ಲ ಏನು ಕಾಂಗ್ರೆಸ್ಗೆ ಏನೆಲ್ಲ ಬೆಂಬಲ ಕೊಟ್ಟಿದ್ರೆ ಅದೇ ನಿಟ್ಟಿನಲ್ಲಿ ಇವತ್ತು ಒಂದು ಸರಿ ನಮ್ಗೆ ಕೊಟ್ಟು ನೋಡಿ, ತಮ್ಮ ಬೀದಿಗಳಲ್ಲಿ ಇರ್ತಕ್ಕಂಥದ್ದು ತಮಗಿಂತ ಸಮಸ್ಯೆಗಳನ್ನೆಲ್ಲ ಯಾವ ಥರ ನಾವು ನಿವಾರಣೆ ಮಾಡ್ತಕ್ಕಂಥದ್ದು ನಾವು ಒಂದ್ಸರಿ ತೋರಿಸ್ತೀವಿ ತಮಗೆ. ತಾವು ಒಂದ್ಸರಿ ಯೋಚನೆ ಮಾಡಿ. ಕಾಂಗ್ರೆಸ್ ಕೊಟ್ಟು ಪಾಪ ತಾವು ಸೋತ್ಬಿಟ್ಟಿದ್ದೀರಾ. ಇನ್ಮೇಲೆ ಈ ಸರಿ ಆದ್ರೆ ನಮ್ಮನ್ನು ಒಂದ್ಸರಿ ನೋಡಿ ನೀವು. ಸಿದ್ದರಾಮಯ್ಯವರು ಜಾತಿ ಹೊಡಿತಕ್ಕಂಥ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಪಾಪ ಯಾರು ಮುಸಲ್ಮಾನರು, ನಾನು ಈಗಾಗಲೇ ಹೇಳಿದೆ, ಆ ಅಮ್ಮ ಏನು ಕೇಳಿಲ್ಲ ಪಾಪ, ಇಲ್ಲ ಮುಸಲ್ಮಾನರು ಏನು ಕೇಳಿಲ್ಲ. ದಸರಾದ ಉದ್ಘಾಟನೆ ನಾವು ಭಾರತೀಯ ಮಾಡಲೇಬೇಕು ಅಂತ. ಇಡೀ ದೇಶ ಡಿಜಿಟಲೀಕರಣವಾಗುತ್ತಿದೆ. ಇಡೀ ಜಗತ್ತೇ ನಮ್ಮ ಕೈ ಬೆರಳ ತುದಿಯಲ್ಲಿ ಇರುವಾಗ ಕಾಂಗ್ರೆಸ್ ಮಾತ್ರ ಮತ್ತೆ ದಶಕಗಳಷ್ಟು ಹಿಂದಿನ ಕಾಲಕ್ಕೆ ನಮ್ಮನ್ನು ಕರೆದೊಯ್ಯಲು ಮುಂದಾಗಿದ್ದು, ಬ್ಯಾಲೆಟ್ ಪೇಪರ್ ಮೂಲಕ ಸಹಕಾರ ಚುನಾವಣೆ ನಡೆಸಲು ಮುಂದಾಗಿರುವುದು ಹಾಸ್ಯಾಸ್ಪದ ಎಂದರು. ಸರ್ಕಾರ ದೇಶದ ಪ್ರಗತಿ ಹಾಗೂ ಮನುಕುಲದ ಹಿತದೃಷ್ಟಿಯಿಂದ ತಂತ್ರಜ್ಞಾನ ಬಳಸಲು ಪ್ರೇರೇಪಣೆ ನೀಡಬೇಕು. ಅದು ಬಿಟ್ಟು ಓಬಿರಾಯನ ಕಾಲದ ಬ್ಯಾಲೆಟ್ ಪೇಪರ್ ಬಳಕೆಗೆ ಮುಂದಾಗುತ್ತಿರುವುದು ಕಾಂಗ್ರೆಸ್ ಪಕ್ಷಕ್ಕೆ ಜನ ದೇಶಕ್ಕಿಂತಲೂ ಪಕ್ಷದ ಹೈಕಮಾಂಡ್ ಮೆಚ್ಚಿಸುವುದೇ ಮುಖ್ಯವಾಗಿದೆ ಎಂದು ವ್ಯಂಗ್ಯವಾಡಿದರು. ದೇಶದಲ್ಲಿ ಎಲ್ಲಿಯೇ ಆಗಲಿ ರಂಜಾನ್, ಈದ್ ಮಿಲಾದ್ ಮೆರವಣಿಗೆ ಮೇಲೆ ಕಲ್ಲು ತೂರಾಟ ನಡೆಸಲಾಗುತ್ತಿಲ್ಲ. ಆದರೆ ಗಣೇಶನ ಮೂರ್ತಿ ಮೆರವಣಿಗೆ ವೇಳೆ ಮಾತ್ರ ಕಲ್ಲು ತೂರಾಟ ಏಕೆ ನಡೆಯುತ್ತಿದೆ? ಕಲ್ಲು ತೂರುವವರು ಯಾರು ಎಂದು ಇಡೀ ಜಗತ್ತಿಗೆ ಗೊತ್ತಿದೆ ಎಂದರು. ಛಾಯಾ ರಮೇಶ್, ಸಿಟಿವಿ ನ್ಯೂಸ್, ಶಿಡ್ಲಘಟ್ಟ. ಶ್ರೀಕೃಷ್ಣ ಬಾಲ್ಯದಲ್ಲಿಯೇ ಮಾವ ಕಂಸನನ್ನ ಸಂಹರಿಸಿದ ಮಹನೀಯ. ಶ್ರೀಕೃಷ್ಣ ಸತ್ಯದ ಪರ ನಿಂತು ಕೌರವರ ಸೋಲಿಗೆ ಕಾರಣವಾದ ಚತುರ. ಬಾಲ್ಯದಿಂದಲೇ ತನ್ನ ವೈಶಿಷ್ಟ್ಯಗಳ ಮೂಲಕ ಖ್ಯಾತಿ ಪಡೆದ ಶ್ರೀಕೃಷ್ಣ ಜನ್ಮದಿನವನ್ನು ಸೆಪ್ಟೆಂಬರ್ 13ರಂದು ಜಿಲ್ಲಾ ಕೇಂದ್ರ ಚಿಕ್ಕಬಳ್ಳಾಪುರದಲ್ಲಿ ಆಯೋಜಿಸಲಾಗಿದೆ. ಈ ಕುರಿತು ಯಾದವ ಸಮುದಾಯದ ಮುಖಂಡರು ಏನು ಹೇಳಿದ್ದಾರೆ ನೋಡೋಣ ಬನ್ನಿ. ಚಿಕ್ಕಬಳ್ಳಾಪುರ ಪತ್ರಕರ್ತರ ಭವನದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಮುಖಂಡ ಮುನೇಗೌಡ, ಆಗಸ್ಟ್ 16ರಂದು ಜಿಲ್ಲಾಡಳಿತದಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿ ನಡೆಯುವುದಿತ್ತು. ಆದರೆ ತಮ್ಮ ಸಮುದಾಯದ ಹಿರಿಯ ಮುಖಂಡರೊಬ್ಬರು ನಿಧನ ಹೊಂದಿದ್ದ ಹಿನ್ನೆಲೆಯಲ್ಲಿ ಕಾರ್ಯಕ್ರಮ ಮುಂದೂಡಲಾಗಿತ್ತು. ಈಗ ಸಮುದಾಯದಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿ ಸೆಪ್ಟೆಂಬರ್ 13ರಂದು ಕನ್ನಡ ಭವನದಲ್ಲಿ ಆಯೋಜಿಸಲಾಗಿದೆ ಎಂದರು. ಚಿಕ್ಕಬಳ್ಳಾಪುರ ನಗರದ ಎಂಜಿ ರಸ್ತೆಯ ವೇಣುಗೋಪಾಲ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ನಂತರ ಕೃಷ್ಣ ಯಾದವಾನಂದ ಸ್ವಾಮಿಗಳು ಹೂವಿನ ಪಲ್ಲಕ್ಕಿಗಳಿಗೆ ಚಾಲನೆ ನೀಡಲಿದ್ದಾರೆ. ಈ ವೇಳೆ ಶ್ರೀಕೃಷ್ಣ ಸಂಧಾನ ಎಂಬ ಕನ್ನಡ ಪೌರಾಣಿಕ ನಾಟಕ ಕನ್ನಡ ಭವನದಲ್ಲಿ ಏರ್ಪಡಿಸಿದ್ದು, ಎಲ್ಲರೂ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿ ಮಾಡುವಂತೆ ಮುನೇಗೌಡ ಮನವಿ ಮಾಡಿದ್ರು. ಮುಂದೂಡಿ ಜಿಲ್ಲಾ ಡಿಸಿ ಸಾಹೇಬರೊಂದಿಗೆ ಮಾತುಕತೆ ಮಾಡಿ, ಸರ್ ನಾವು ಮುಖಂಡರೆಲ್ಲ ಸೇರಿ ಈ ಕಾರ್ಯಕ್ರಮನ ಮುಂದೂಡ್ತಾ ಇದ್ದೀವಿ, ತಾವೇ ಸರ್ಕಾರಿ ಕಾರ್ಯಕ್ರಮ ಮಾಡಬೇಕು ಅಂತ ಅವೆಲ್ಲ ಮಾಡಿ ನಾವೆಲ್ಲ ನಿಮ್ಮ ಒಟ್ಟಿಗೆ ಇರ್ತೀವಿ ಅಂತೇಳಿ ನಾವು ಅವರನ್ನು ಮನವಿ ಮಾಡಿಕೊಂಡು ಮತ್ತೆ ನಾವು ಯಾವತ್ತು ಕಾರ್ಯಕ್ರಮ ಮಾಡ್ತೀವಿ ಆ ಕಾರ್ಯಕ್ರಮಕ್ಕೆ ತಾವೆಲ್ಲ ಸರ್ಕಾರಿ ಕಾರ್ಯಕ್ರಮ ರೀತಿಯಾಗಿ
ನೀವೆಲ್ಲ ಮಾಡಿಕೊಡ್ಬೇಕು ಅಂತೇಳಿ ನಾವು ಮನವಿ ಮಾಡ್ಕೊಂಡಿದ್ವಿ. ನಮ್ಮ ತಾಲೂಕು ಅಧ್ಯಕ್ಷರು, ಕಾರ್ಯದರ್ಶಿಗಳು ಮತ್ತು ಎಲ್ಲ ಪದಾಧಿಕಾರಿಗಳು ಹೋಗಿ ನಮ್ಮ ಡಿ ಸಿ ಸಾಹೇಬ್ರನ್ನ ಭೇಟಿ ಮಾಡಿ ಬಂದು ನೀವು ಯಾವತ್ತು ಕಾರ್ಯಕ್ರಮ ನೀವು ನಿಗದಿ ಮಾಡ್ತೀರಿ ಆ ಕಾರ್ಯಕ್ರಮಕ್ಕೆ ನಾವು ಯಾವ ರೀತಿ ಸರ್ಕಾರಿ ಕಾರ್ಯಕ್ರಮ ಮಾಡಿಸ್ತೀವಿ ಅದೇ ರೀತಿ ನಾವು ಮಾಡ್ತೀವಿ, ಜಿಲ್ಲಾಡಳಿತ ಇದರಿಂದ ಯಾವ ರೀತಿ ಮಾಡಬೇಕು ನಾವು ಮಾಡ್ತೀವಿ ಅಂತ ಹೇಳಿದ್ರು. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮತ್ತೆ ಮುಂದುವರಿಯಲಿದೆ. ನೀವೇನಾದರೂ ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ, ಗುಡಿಬಂಡೆ, ಬಾಗೇಪಲ್ಲಿ, ಚಿಂತಾಮಣಿ, ಗೌರಿಬಿದನೂರು ಕಡೆಯವರ ಹಾಗಿದ್ರೆ ಇನ್ನೂ ಏನು ಯೋಚನೆ ಮಾಡ್ತಾ ಇದ್ದೀರಾ? ಸೆಕೆಂಡ್ ಥಾಟ್ ಇಲ್ಲದೆ ನೀವು ಬರಬೇಕಾಗಿರೋದು ನಮ್ಮ ಏಸ್ ಆಕ್ವಾಟೆಕ್ಗೆ. ಯಾಕೆಂದ್ರೆ ನಿಮ್ಮಿಷ್ಟದ ಪ್ಯೂರಿಫೈಯರ್ಸ್ನ ನೀವು ತಗೊಂಡು ಹೋಗ್ಬೋದು. ಹಾಗೆ ಎಷ್ಟು ವೈಡ್ ವೆರೈಟಿ ಆಪ್ಷನ್ಸ್ ನಿಮಗೆ ಯಾವುದೇ ಶೋರೂಮಲ್ಲೂ ನೋಡೋಕೆ ಸಿಗೋದಿಲ್ಲ. ಬರೀ 5,500ಕ್ಕೆ ವಾಟರ್ ಪ್ಯೂರಿಫೈಯರ್ಸ್ ಸಿಗ್ತಾ ಇದೆಯಾ? ಹೌದು, ನಮ್ಮ ಏಸ್ ಆಕ್ವಾಟೆಕ್ನಲ್ಲಿ ಬರೀ 5,500ದಿಂದ ಒಳ್ಳೆಯ ಗುಣಮಟ್ಟದ ವಾಟರ್ ಪ್ಯೂರಿಫೈಯರ್ಸ್ ಶುರುವಾಗಿದೆ. ವೈಡ್ ವೆರೈಟಿ ಜೊತೆ ಕಾಪರ್, ಜಿಂಕ್, ಆಲ್ಕಲೈನ್ ಟೆಕ್ನಾಲಜೀಸ್. ಯಾವುದೇ ಪ್ಯೂರಿಫೈಯರ್ಸ್ ಜೊತೆ 1 ವರ್ಷದ ವ್ಯಾರಂಟಿ ಜೊತೆ ಫ್ರೀ ಇನ್ಸ್ಟಾಲೇಷನ್, ಹಾಗೆ 4 ವರ್ಷದ ಫ್ರೀ ಸರ್ವಿಸ್. ಹಾಗೆಯೇ ಯಾವುದೇ ಪ್ಯೂರಿಫೈಯರ್ಸ್ ಮಾರುಕಟ್ಟೆ ಬೆಲೆಗಿಂತ 40% ರಿಯಾಯಿತಿ ದರದಲ್ಲಿ ನಮ್ಮ ಹತ್ರ ಸಿಗ್ತಾ ಇದೆ. ಸತತವಾಗಿ 20 ವರ್ಷಗಳಿಂದ ಇವರು ಈ ಬಿಸ್ನೆಸ್ನ ರನ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಬೆಂಗಳೂರಿನ ಸಹಕಾರ ನಗರದಲ್ಲಿ, ಹಾಗೇನೆ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ನಮ್ಮ ಔಟ್ಲೆಟ್ಸ್ ಇದೆ. ನಮ್ಮ ವಿಳಾಸ ಆಪೋಸಿಟ್ ಟು ಕೆನರಾ ಬ್ಯಾಂಕ್, ಆಂಬೂರು ಬಿರಿಯಾನಿ ಪಕ್ಕದ ರಸ್ತೆ, 2ನೇ ಅಂಗಡಿ, ಬಿಬಿ ರೋಡ್, ಚಿಕ್ಕಬಳ್ಳಾಪುರ. ವಿಷಯ ಗೊತ್ತಾಯ್ತಾ? ಮನೆ ಇಂಟೀರಿಯರ್ಸ್ಗೂ ಸಹ ಇವಾಗ EMI ಪೇ ಮಾಡಬಹುದು. ಮನೆ ಕಚ್ಚಿದ ಮೇಲೆ ಇಂಟೀರಿಯರ್ಗೆ ತುಂಬಾನೇ ತಲೆ ಕೆಡ್ಸ್ಕೊತೀವಿ. ಯುನೀಕ್ ಆಗಿರ್ಬೇಕು, ಡಿಫ್ರೆಂಟ್ ಆಗಿರ್ಬೇಕು, ಮಾಡರ್ನ್ ಆಗಿರ್ಬೇಕು ಅಂತ. ಇದಕ್ಕೆಲ್ಲ ಒಂದು ಸೂಪರ್ ಸೊಲ್ಯೂಷನ್ ಕೊಡಬೇಕು ಅಂದ್ರೆ SMH ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ ಚಿಕ್ಕಬಳ್ಳಾಪುರ. ಇಡೀ ಬ್ಯಾಂಗ್ಳೂರಲ್ಲಿ ಕಂಪೇರ್ ಮಾಡಿದ್ರೆ ಇವ್ರು ಕೊಡೋ ರೇಟ್ಸ್ ತುಂಬಾನೇ ಅಫೋರ್ಡಬಲ್. ಇವ್ರದೇ ಆದಂತ ಸ್ವಂತ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ಮೇಕ್ ಇನ್ ಇಂಡಿಯಾ, 25 years ಆಫ್ ಎಕ್ಸ್ಪೀರಿಯನ್ಸ್. 80% ಆಫ್ ದರ್ ಕ್ಲೈಂಟ್ಸ್ ಬ್ಯಾಂಗ್ಳೂರಲ್ಲೇ ಇರೋದು. ನಿಮ್ ಮನೆಗೆ ಬಂದು ವಿಸಿಟ್ ಮಾಡಿ ನಿಮ್ಗೆ ನೀಟ್ ಆಗಿ ಡಿಸೈನ್ ಮತ್ತು ಎಕ್ಸ್ಪ್ಲನೇಷನ್ ಮಾಡಿ ಯಾವ ತರ ಮಾಡಬಹುದು ಅಂತ ಕ್ಲಾರಿಟಿನೂ ಕೊಡ್ತಾರೆ. ಇಂಟೀರಿಯರ್ಸ್ ಗೆ ಬೇಕಿರೋ ಎಲ್ಲ ಐಟಮ್ ಇವ್ರ ಹತ್ರ ಸಿಗುತ್ತೆ. ಯು ವಿಲ್ ಗೆಟ್ ಇಟ್ ಅಟ್ ದ ವೆರಿ ಬೆಸ್ಟ್ ಪ್ರೈಸ್ ಅಂತಾನೆ ಹೇಳ್ಬೋದು. ಮನೆ ಹೊಸಲಿಂದ ಹಿಡಿದು ಹಾಲ್, ಬೆಡ್ರೂಮ್, ಕಿಚನ್ ಎಲ್ಲಾನು ಇವ್ರ ಹತ್ರ ನೀಟ್ ಆಗಿ ಡಿಸೈನ್ ಮಾಡ್ಕೋಬಹುದು. ಈ ವಿಡಿಯೋನ ಬೇಗ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ತುಂಬಾನೇ ಯೂಸ್ ಆಗುತ್ತೆ. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. AC ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. AI ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್, ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ 9916161691 9739702077. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ದೇಶ ಆರ್ಥಿಕ ಸಂಕಷ್ಟದಲ್ಲಿದೆ, ಆದರೆ ರಾಜ್ಯ ಸುಧಾರಿಸಿದೆ. GST ಸೇರಿ ಎಲ್ಲದರಲ್ಲೂ ರಾಜ್ಯ ಮುಂದಿದೆ. ಗುಜರಾತ್ ಯಾಕೆ ಇಂದಿಗೂ ಮಾಡೆಲ್ ಆಗಿಲ್ಲ? ನಮ್ಮ ರಾಜ್ಯದಲ್ಲಿ ಇಂಜಿನಿಯರಿಂಗ್ ಕಾಲೇಜು, CST, FDA ಸೇರಿ ನಾವು ಅಭಿವೃದ್ಧಿಯಲ್ಲಿದ್ದೇವೆ ಎಂದು ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಹೇಳಿದರು.
ಕೋಲಾರದಲ್ಲಿ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ ವೇಳೆ ಮಾತನಾಡಿದ ಕಾರ್ಮಿಕ ಸಚಿವ ಸಂತೋಷ್ ಲಾಡ್, ಹಿಂದೂ ಮುಸ್ಲಿಂ ಗಲಾಟೆ ಬಿಟ್ಟರೆ ಬಿಜೆಪಿ ಏನೂ ಮಾಡ್ತಿಲ್ಲ. ಕಲ್ಲು ತೂರಾಟ ಮಾಡಿದವರಿಗೆ ಕಾನೂನು ಪ್ರಕಾರ ಶಿಕ್ಷೆಯಾಗಬೇಕು. ಹಿಂದೂ ಎನ್ನುವವರು ಮೊದಲಿಗೆ ಅಂತರ್ಜಾತಿ ವಿವಾಹ ಮಾಡಲಿ. ಹಿಂದೂ ಮಾತ್ರ ಎನ್ನುವವರು ಅವರ ಆಸ್ತಿಗಳನ್ನ ಬಡವರಿಗೆ ಕೊಡಿ ಎಂದು ಸಲಹೆ ನೀಡಿದ್ರು. ಭದ್ರಾವತಿ ಶಾಸಕ ಸಂಗಮೇಶ್ ಮುಂದಿನ ಜನ್ಮದಲ್ಲಿ ಮುಸ್ಲಿಂ ಆಗಿ ಹುಟ್ಟುತ್ತೇನೆ ಎಂಬ ಹೇಳಿಕೆ ಕುರಿತು ಮಾತನಾಡಿ, ದೇವೇಗೌಡರು ಈ ಹಿಂದೆ ನಾನು ಮುಂದಿನ ಜನ್ಮದಲ್ಲಿ ಮುಸ್ಲಿಂ ಆಗಿ ಹುಟ್ಟಬೇಕು ಎಂದಿದ್ರ. ನಮ್ಮ ಶಾಸಕರು ಹೇಳಿದರೆ ತಪ್ಪ. ಬಿಜೆಪಿಯಲ್ಲಿ ಹಿಂದೂ ಅನ್ನೋ ವಿಚಾರ ಬಿಟ್ರೆ ಇನ್ನೇನಿದೆ? ಪಹಲ್ಗಾಮ್ ಆಗಿ ಎಷ್ಟು ದಿನ ಆಗಿದೆ? ಈ ಮಧ್ಯೆ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಆಡಿಸ್ತಾರೆ. ಯಾಕೆ ಬೇಕಾಗಿತ್ತು? ಸಿನಿಮಾ ಬೇಡ, ನೀರು ಕೊಡಲ್ಲ ಅಂತಾರೆ. ಕ್ರಿಕೆಟ್ ಮಾತ್ರ ಆಡಿಸುತ್ತಾರೆ. ಪಾಕಿಸ್ತಾನದ ಜೊತೆ ಇಂಡಿಯಾ ಕ್ರಿಕೆಟ್ ಆಡಬಹುದಾ ಎಂದು ಪ್ರಶ್ನೆ ಮಾಡಿದ್ರ. ಅಕ್ಟೋಬರ್ನಲ್ಲಿ ಕ್ರಾಂತಿ ವಿಚಾರಕ್ಕೆ ಸಂಬಂಧಿಸಿ ಸಿಎಂ ಬದಲಾದರೆ 6 ತಿಂಗಳಲ್ಲಿ ಪಿಎಂ ಮೋದಿ ಬದಲಾಗುತ್ತಾರೆ ಎಂದು ಸಂತೋಷ್ ಲಾಡ್ ಟಾಂಗ್ ನೀಡಿದ್ರ. ಬಾನು ಮುಷ್ತಾಕ್ ಮೈಸೂರು ದಸರಾ ಉದ್ಘಾಟನೆಗೆ ಪ್ರತಾಪ್ ಸಿಂಹ ವಿರೋಧ ವಿಚಾರಕ್ಕೆ ಸಂಬಂಧಿಸಿ ಬೆಳಗ್ಗೆಯಿಂದ ಸಂಜೆಯವರೆಗೂ ಬರೀ ಜಾತಿ ಪದ್ಧತಿ ಬಗ್ಗೆ ಚರ್ಚೆಯಾಗ್ತಿದೆ. ಕಾನೂನಿನಲ್ಲಿ, ಸಂವಿಧಾನದಲ್ಲಿ ಇದಕ್ಕೆ ಅವಕಾಶವಿದೆ. ಅವರು ವಿರೋಧ ಮಾಡುವುದಾದರೆ ಮಾಡಲಿ. ಪಾರ್ಲಿಮೆಂಟ್ ಉದ್ಘಾಟನೆ ವೇಳೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನ ಏಕೆ ಕಡೆಗಣಿಸಿದ್ರಿ ಎಂದು ಪ್ರಶ್ನೆ ಮಾಡಿದ್ರ. ಅವರನ್ನ ಯಾಕೆ ಉದ್ಘಾಟನೆಗೆ ಕರೆಯಲಿಲ್ಲ? SC ST ಅಂತನಾ? ಏನು ವಿಧವೆ ಅಂತ ಕರೆಯಲಿಲ್ವಾ? ದಸರಾ ಉದ್ಘಾಟನೆಗೆ ಸರ್ಕಾರ ಅವರನ್ನ ಆಹ್ವಾನಿಸಿದೆ. ಇದು ರಾಜ್ಯದ ಪ್ರೋಟೋಕಾಲ್. ರಾಷ್ಟ್ರಪತಿಗೆ ಪ್ರೋಟೋಕಾಲ್ ಇದ್ದರೂ ಹೊಸ ಪಾರ್ಲಿಮೆಂಟ್ ಭವನ ಉದ್ಘಾಟನೆಗೆ ಅವರನ್ನ ಯಾಕೆ ಕರೆಯಲಿಲ್ಲ ಎಂದರು. ನೇಪಾಳದಲ್ಲಿ ಕನ್ನಡಿಗರು ಸಿಲುಕಿರುವ ವಿಚಾರಕ್ಕೆ ಸಂಬಂಧಿಸಿ ನನ್ನನ್ನ ಒಬ್ಬರು ಸಂಪರ್ಕ ಮಾಡಿದ್ರು. ಅವರಿಗೆ ನಾನು ಮಾತನಾಡಿದ್ದೇನೆ. 1-2 ದಿನಗಳಲ್ಲಿ ವಾತಾವರಣ ತಿಳಿಯಾಗುತ್ತೆ. ಯಾರು ಎಲ್ಲಿದ್ದಾರೋ ಅಲ್ಲೇ ಜಾಗೃತರಾಗಿರಿ. ಅಲ್ಲಿನ ಸರ್ಕಾರದ ಸೂಚನೆಗಳನ್ನ ಪಾಲಿಸಿ ಜಾಗೃತರಾಗಿರಲಿ ಎಂದರು. ರಾಜ್ಯ ಸರ್ಕಾರ ಸೂಚಿಸಿದ್ರೆ ನಾನು ಅಲ್ಲಿಗೆ ಹೋಗಲು ಸಿದ್ಧನಿದ್ದೇನೆ. ಸದ್ಯಕ್ಕೆ ಅಲ್ಲಿನ ವಾತಾವರಣ ಬಹಳ ಭೀತಿ ಹುಟ್ಟಿಸುವಂತಿದೆ. ಇದು ರಕ್ಷಣಾ ಕಾರ್ಯಾಚರಣೆಯಲ್ಲ, ದೇಶದ ಒಳಗಡೆ ಉಂಟಾಗಿರುವ ಆಂತರಿಕ ಗಲಭೆ. ಅಲ್ಲಿನ ಸಮಸ್ಯೆ ತಿಳಿಯಾಗುವವರೆಗೂ ನಾವು ಕಾಯಲೇಬೇಕು ಎಂದು ಸಂತೋಷ್ ಲಾಡ್ ಹೇಳಿದ್ರು. ಸರ್ಕಾರ ತೀರ್ಮಾನ ತಗೊಂಡಿದೆ. ಕಾನೂನಲ್ಲಿ, ಸಂವಿಧಾನದಲ್ಲಿ ಎಲ್ಲ ಕಡೆ ಅವಕಾಶ ಇದೆ. ಅದನ್ನ ಅವ್ರು ಹೇಳ್ತಾ ಇದಾರೆ, ಅವ್ರು ಮಾಡ್ಲಿ. ಅವ್ರಿಗೆ ಬಿಟ್ಟಿರ್ತಕ್ಕಂಥ ನಾವು ಅದೇ ಕೇಳಿದ್ವಲ್ಲ, ನೀವು ಪಾರ್ಲಿಮೆಂಟ್ ಓಪನ್ ಮಾಡಕ್ ಹೋದ್ರಿ, ಕರೆಕ್ಟ್ ಹೌದಿಲ್ಲ? ಅವಾಗ ದ್ರೌಪದಿ ಮುರ್ಮುಗೆ ಯಾಕೆ ಕರ್ಕೊಂಡು ಹೋಗ್ಲಿಲ್ಲ ಪ್ರೆಸಿಡೆಂಟ್ಗೆ? SC ಅಂತನಾ, ST ಅಂತನಾ, ಏನ್ ವಿಧವೆ ಅಂತನಾ, ಏನ್ ರೀಸನ್ ಏನು? ಇದು ಕೇಳಕ್ ಅಕ್ಕ ನಿಮಗೋಯ್ತು, ನನಗೋಯ್ತು ಅದಲ್ಲ. ಇದನ್ನ ಫಸ್ಟ್ ಹೇಳಕ್ ಹೇಳ್ರಿ, ಆನ್ಸರ್ ಮಾಡಕ್ ಹೇಳ್ರಿ. ಇದನ್ನ ಕೇಳಕ್ ಅವ್ರಿಗೆ ಅಧಿಕಾರ ಇದೆ. ಎವ್ರಿಬಡಿ ಹಸ್ ಗಾಟ್ ರೈಟ್ ಟು ಆಸ್ಕ್, ಬಟ್ ನೌ ಅವರ್ ರೈಟ್ ಈಸ್ ವಿ ಆರ್ ಆಸ್ಕಿಂಗ್. ದೇ ಶುಡ್ ಆಲ್ಸೋ ಆನ್ಸರ್. Why? What is the reason he did not take Draupadi Murmu, president of this country, only lady who is a tallest protocol ಪ್ರಕಾರ ನಂಬರ್ 1 ಬರ್ತಾರೆ. ಅವ್ರನ್ನ ಯಾಕೆ ಕರ್ಕೊಂಡು ಹೋಗಿಲ್ಲ ನೀವು? ಏನ್ ರೀಸನ್ ಏನು? ರಾಮ ಮಂದಿರ ಪೂಜೆಗೂ ಕರ್ಕೊಂಡು ಹೋಗ್ಲಿಲ್ಲ, ಯಾಕೆ? ಏನ್ ಅರ್ಥ ಏನು? ಇವ್ರು ಏನಂದ್ರೆ ಇವ್ರು ಏನ್ ಬೇಕಿದ್ ಪ್ರಶ್ನೆ ಯಾರಿಗೆ ಕೇಳಬಹುದು, ಇವ್ರು ಯಾರಿಗೆ ಪ್ರಶ್ನೆ ಕೇಳಬಾರ್ದು. ಸೊ ನಮಗಿರ್ತಕ್ಕಂಥ ಈಕ್ವಲ್ ರೈಟ್ಸ್ ಎವ್ರಿಬಡಿ ಹಸ್ ಗಾಟ್. ಇಫ್ ದೇ ಹಾವ್ ಗಾಟ್ ಟು ಕ್ವಶನ್, ವಿ ಆರ್ ಆಲ್ಸೋ ಕ್ವಶನಿಂಗ್, ಅಂಡ್ ದೇರ್ ಇಸ್ ಅ ರೈಟ್ ಟು ಟೇಕ್ ಎವ್ರಿಬಡಿ, ಬಟ್ ದೇರ್ ಇಸ್ ಅ ಮ್ಯಾಂಡೇಟರಿ ದೇರ್. ಅಲ್ಲಿ ಪ್ರೋಟೋಕಾಲ್ ಅಲ್ಲಿ ಮ್ಯಾಂಡೇಟರಿ ಅವರು. You cannot violate the protocol there. Here it is not a violation of a protocol. The government has invited, government has got in its wisdom, it can invite everybody. And whatever questions they have got, they can ask. If they want to quote, it's fair enough. ನಾವು ಅದ್ರ ಬಗ್ಗೆ ಮಾತಾಡಕ್ ಹೋಗಲ್ಲ. ಬಟ್ ಇಲ್ಲಿರ್ತಕ್ಕಂಥ ಪ್ರೋಟೋಕಾಲ್ ಇರ್ತಕ್ಕಂಥ ನೀವು ಪ್ರೆಸಿಡೆಂಟ್ ಯಾಕೆ ಕರ್ಕೊಂಡು ಹೋಗಿಲ್ಲ, ಅದಕ್ಕೆ ನೀವು ಉತ್ತರ ಕೊಡಬೇಕು. ಈಶ್ವರ್, CTV ನ್ಯೂಸ್, ಕೋಲಾರ. ಕೆಮ್ಮು ನೆಗಡಿ ಬಂದ ವಿದ್ಯಾರ್ಥಿಗಳನ್ನ ಆಸ್ಪತ್ರೆಗೆ ಕರೆತಂದು ಚಿಕಿತ್ಸೆ ನೀಡದೆ ಪ್ರತ್ಯೇಕ ಕೊಠಡಿಯಲ್ಲಿಟ್ಟು ಆರೈಕೆ ಮಾಡಿ ಸಂಘಟಕರ ಆಕ್ರೋಶಕ್ಕೆ ವಿದ್ಯಾರ್ಥಿ ನಿಲಯ ಸಿಲುಕಿದ ಘಟನೆ ನಂಜನಗೂಡಿನಲ್ಲಿ ಬೆಳಕಿಗೆ ಬಂದಿದೆ. ನಂಜನಗೂಡು ನಗರದ ಪ್ರತಿಭಾನ್ವಿತ ವಿದ್ಯಾರ್ಥಿ ನಿಲಯದಲ್ಲಿ ಈ ಪ್ರಕರಣ ಬೆಳಕಿಗೆ ಬಂದಿದೆ. 300ಕ್ಕೂ ಅಧಿಕ ವಿದ್ಯಾರ್ಥಿನಿಯರಿರುವ ಈ ವಸತಿ ಶಾಲೆಯಲ್ಲಿ 5 ವಿದ್ಯಾರ್ಥಿನಿಯರಿಗೆ ಕಳೆದ 1 ವಾರದಿಂದ ಕೆಮ್ಮು, ನೆಗಡಿ, ಜ್ವರ ಕಾಣಿಸಿಕೊಂಡಿದೆ. ವಿದ್ಯಾರ್ಥಿನಿಯರನ್ನ ಆಸ್ಪತ್ರೆಗೆ ಕರೆತಂದು ಸೂಕ್ತ ಚಿಕಿತ್ಸೆ ಕೊಡಿಸಬೇಕಾದ ಪ್ರಾಂಶುಪಾಲರು ಮತ್ತು ಸಿಬ್ಬಂದಿ ಬೇಜವಾಬ್ದಾರಿ ವರ್ತನೆ ತೋರಿ ಪ್ರತ್ಯೇಕ ಕೊಠಡಿಯಲ್ಲಿಟ್ಟು ನಿರ್ಲಕ್ಷ್ಯ ಮಾಡಿದ್ದಾರೆ. ನೆಪ ಮಾತ್ರಕ್ಕೆ ಮಾತ್ರೆಗಳನ್ನು ಕೊಟ್ಟು ಮಕ್ಕಳನ್ನ ನಿರ್ಲಕ್ಷಿಸಿದ್ದಾರೆ. ಈ ಮಾಹಿತಿ ಅರಿತ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಮುಖಂಡ ಶಂಕರಪುರ ಸುರೇಶ್ ಮತ್ತು ಇತರರು ನಂಜನಗೂಡು ತಾಲೂಕು ಪಂಚಾಯಿತಿ ಇಒ ಜೆರಾಲ್ಡ್ ರಾಜೇಶ್ ಮತ್ತು ಬಿಒ ಮಹೇಶ್ ಜೊತೆಗೂಡಿ ವಸತಿ ನಿಲಯಕ್ಕೆ ಭೇಟಿ ನೀಡಿದಾಗ
ವಿದ್ಯಾರ್ಥಿನಿಯರನ್ನ ಪ್ರತ್ಯೇಕ ಕೊಠಡಿಯಲ್ಲಿಟ್ಟಿರುವ ಸಂಗತಿ ಬಯಲಿಗೆ ಬಂದಿದೆ. ಮಕ್ಕಳಿಗೆ ಸೂಕ್ತ ಚಿಕಿತ್ಸೆ ಕೊಡಿಸದೆ ಆರೋಗ್ಯದ ಬಗ್ಗೆ ಬೇಜವಾಬ್ದಾರಿಯಾಗಿ ವರ್ತಿಸಿದ ಪ್ರತಿಭಾನ್ವಿತ ವಸತಿ ನಿಲಯ ಆಡಳಿತ ಮಂಡಳಿ ಮತ್ತು ಪ್ರಾಂಶುಪಾಲರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ದಲಿತ ಸಂಘರ್ಷ ಸಮಿತಿ ಮುಖಂಡರು ಆಗ್ರಹಿಸಿದ್ದಾರೆ. ಮತ್ತು ಆ ವಿದ್ಯಾರ್ಥಿಗಳಿಗೆ 4-5 ದಿನಗಳಿಂದ ಕೆಮ್ಮು, ಜ್ವರ, ನೆಗಡಿ ಇದೆ. ಇವರು ಕೇಳಿದ್ರೆ ಬೇಜವಾಬ್ದಾರಿ ಉತ್ತರ ಕೊಡ್ತಾರೆ. ಇಲ್ಲೇ ನಾವು ನರ್ಸಿಂಗ್ ಅವರು ಟ್ಯಾಬ್ಲೆಟ್ ಕೊಡ್ತಾ ಇದ್ದಾರೆ ಅಂತ. ಒಂದು ಮಗು ಈಗಾಗಲೇ ಹುಷಾರಿಲ್ದೇ ಅವ್ರ ತಾಯಿ ಬಂದು ಹೊರಗಡೆ ಕರ್ಕೊಂಡೋಗಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಿ, ರಾಜೇಶ್ವರಿ ಅನ್ನೋ ಒಂದು ಹುಡುಗಿಗೆ ಚಿಕಿತ್ಸೆ ಕೊಡಿಸಿ ಕರ್ಕೊಂಡಿದ್ದಾರೆ. ಈ ಮಕ್ಕಳು ಒಂದು ಹುಡುಗಿ ಹಾವೇರಿಯಿಂದ ಬಂದಿದೆ, ಇನ್ನೊಂದು ಹುಡುಗಿ KR ನಗರದಿಂದ ಬಂದಿದೆ, ಮತ್ತು ಬೇರೆ ಬೇರೆ ತಾಲೂಕುಗಳಿಂದ ಬಂದಿದ್ದಾವೆ. ಆ ಮಕ್ಕಳಿಗೆ ತಂದೆ ತಾಯಿಗಳು ಬರಬೇಕು ಅಂದರೆ 2 ದಿನ ಆಗುತ್ತೆ. ಇವರು ಜವಾಬ್ದಾರಿಯುತವಾಗಿ 2 ದಿನ ಇಲ್ಲಿ ಮಾತ್ರೆಗೆ ವಾಸ ಆಗಲಿಲ್ಲ ಅಂತ ತಕ್ಷಣ ಸಂಬಂಧಪಟ್ಟ ತಾಲೂಕು ಸರ್ಕಾರಿ ಆಸ್ಪತ್ರೆಗೆ ತೋರಿಸಬೇಕಾಗಿತ್ತು. ಇವರು ತೋರಿಸಿ ಬೇಜವಾಬ್ದಾರಿ ಮಾಡಿದ್ದಾರೆ. ಇಂಥ ಅಧಿಕಾರಿಗಳ ವಿರುದ್ಧ ಕ್ರಮ ಆಗಬೇಕು. ಕ್ರೈಸ್ಟ್ ಇಲಾಖೆಯವರು ಈ ಕೂಡಲೇ ಇಲ್ಲಿ ಸ್ವಲ್ಪ ಮಕ್ಕಳ ಆರೋಗ್ಯದ ಕಡೆ ಗಮನ ಕೊಡಬೇಕು. ದೂರದಿಂದ ಬಡತನದಿಂದ ಮಕ್ಕಳನ್ನ ಓದಲಿಕ್ಕೆ ಇಲ್ಲಿಗೆ ಕಳಿಸ್ತಾರೆ. ಅವ್ರ ಬಗ್ಗೆ ಕಾಳಜಿ ವಹಿಸಬೇಕು ಅಂತ ಈ ಮೂಲಕ ಒತ್ತಾಯ ಮಾಡ್ತಾ ಇದ್ದಾರೆ. ಸರಿ, 3-4 ದಿನಗಳಿಂದ ಕೆಮ್ಮು, ನೆಗಡಿ, ಜ್ವರದಿಂದ ಬಳಲುತ್ತಿರುವ ವಿದ್ಯಾರ್ಥಿನಿಯರನ್ನ ಹತ್ತಿರದ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮಾಡಿಸಬೇಕಿತ್ತು. ಕೇವಲ ಮಾತ್ರೆ ನೀಡಿದ್ರೆ ಗುಣ ಆಗುವುದಿಲ್ಲ. ಮುಂಬರುವ ದಿನಗಳಲ್ಲಿ ಮಕ್ಕಳ ಆರೋಗ್ಯದ ಬಗ್ಗೆ ಜಾಗೃತರಾಗಿ ಕಾರ್ಯನಿರ್ವಹಿಸಬೇಕು ಎಂದು ತಾಲೂಕು ಪಂಚಾಯಿತಿ ಇಒ ಜೆರಾಲ್ಡ್ ರಾಜೇಶ್ ಮತ್ತು ಬಿಒ ಮಹೇಶ್ ಸಿಬ್ಬಂದಿಗೆ ಎಚ್ಚರಿಸಿದ್ರು. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡ. ಬಾಗೇಪಲ್ಲಿ ಪಟ್ಟಣದ ಕೋಚಿಮೂಲ್ ಶಿಬಿರ ಕಚೇರಿಯಲ್ಲಿ ಬುಧವಾರ ಹಲವು ಸರ್ಕಾರಿ ಶಾಲೆಗಳಿಗೆ ಲ್ಯಾಪ್ಟಾಪ್ ಮತ್ತು ಕಂಪ್ಯೂಟರ್ಗಳನ್ನು ಶಾಸಕ ಸುಬ್ಬಾರೆಡ್ಡಿ ವಿತರಿಸಿದರು. ಬಾಗೇಪಲ್ಲಿಯ ಹಲವು ಶಾಲೆಗಳಿಗೆ ಲ್ಯಾಪ್ಟಾಪ್ ವಿತರಿಸಿ ಮಾತನಾಡಿದ ಶಾಸಕ ಸುಬ್ಬಾರೆಡ್ಡಿ, ಕೊಚಿಮೂಲ್ನಿಂದ ಹಲವಾರು ಸಾಮಾಜಿಕ ಕಾರ್ಯಗಳನ್ನು ಮಾಡಲಾಗುತ್ತಿದೆ. ಇದರಲ್ಲಿ ಸರ್ಕಾರಿ ಶಾಲೆಗಳ ಮಕ್ಕಳಿಗೆ ಅನುಕೂಲ ಮಾಡಿಕೊಡುತ್ತಿರುವುದು ಬಹಳಷ್ಟು ಖುಷಿಯ ವಿಚಾರವಾಗಿದೆ. ಈ ಭಾಗದಲ್ಲಿ ಮಕ್ಕಳು ಶೈಕ್ಷಣಿಕವಾಗಿ ಮುಂದುವರಿಯಬೇಕು. ಶೈಕ್ಷಣಿಕ ಪ್ರಗತಿಯೇ ನಿಜವಾದ ಅಭಿವೃದ್ಧಿಯಾಗುತ್ತದೆ ಎಂದರು. ಈ ದಿನ ಒಂದು ಚಿಮೂಲಿಂದ ಸರ್ಕಾರಿ ಶಾಲಾ ಕಾಲೇಜುಗಳಿಗೆ ಲ್ಯಾಪ್ಟಾಪು, ಕಂಪ್ಯೂಟರ್ ವಿತರಣಾ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂಥ ಚೀಮೂಲ್ ನಿರ್ದೇಶಕರಾದಂಥ ಮಂಜುನಾಥ್ ರೆಡ್ಡಿಯವರೇ, ಇನ್ನಷ್ಟು ನಾವು ಈಗ ಮಂಡಳಿ ಬಂದ ಮೇಲೆ ನಾವು ನಮ್ಮ ನಿರ್ದೇಶಕರು ಸೇರಿ ಮಾತನಾಡಿ ಚೀಮೂಲ್ ಬರುವಂಥ ಲಾಭಾಂಶದಲ್ಲಿ ಇನ್ನಷ್ಟು ಇಂಥ ಶೈಕ್ಷಣಿಕವಾಗಿ ಅಭಿವೃದ್ಧಿ ಹೊಂದಕ್ಕೆ ಏನೆಲ್ಲ ಕೊಟ್ಟರೆ ಒಳ್ಳೆಯದು ಅದನ್ನು ನಾವು ಗಮನಿಸಿ ಅದೆಲ್ಲ ಕೊಟ್ಟು ಈ ಕ್ಷೇತ್ರವನ್ನು ನನಗೆ ಸಂತೋಷ ಆಯ್ತು. ಇಷ್ಟೊತ್ತು ನಾನು ನಮ್ಮೊಂದು ಒಂದು ವಸತಿ ಶಾಲೆ ಉದ್ಘಾಟನೆಗೆ ಹೋಗಿದ್ದೆ. ನಮ್ಮ ಅದೃಷ್ಟ ಈ ವರ್ಷ ನಮ್ಮ ಡಿಸ್ಟಿಕ್ಕಲ್ಲೇ ಯಾರಿಗೂ ಬರಲಿಲ್ಲ. 3 ವಸತಿ ಶಾಲೆ ಬಂತು. ಒಂದು 48 ಕೋಟಿ ರೂಪಾಯಿನಲ್ಲಿ ಕಾರ್ಮಿಕರದೊಂದು ವಸತಿ ಶಾಲೆ, 32 ಕೋಟಿ ರೂಪಾಯಿ ಅಲ್ಪಸಂಖ್ಯಾತರ ಶಾಲೆ. ಇವತ್ತು ಉದ್ಘಾಟನೆ ಮಾಡಿದ್ದು 28 ಕೋಟಿ ರೂಪಾಯಿದು ಒಂದು ವಸತಿ ಶಾಲೆ. ನನಗಂತೂ ನಾನು ಈಗ ಮಾತನಾಡ್ತಾ ಇದ್ದೆ, ನನಗೆ ಆಸೆ ಈ ನಮ್ಮ ಹನುಮಂತ ರೆಡ್ಡಿ ಬೈಕೊಂಡ್ರು ಪರವಾಗಿಲ್ಲ, ಈ ಸರ್ಕಾರಿ ಶಾಲೆಗಳಿಗಿಂತ ಈ ವಸತಿ ಶಾಲೆಗಳು ಪಂಚಾಯತ್ಗೊಂದು ಮಾಡಿದ್ರೆ ನಿಜವಾಗ್ಲೂ ಒಳ್ಳೆಯದು. ತಾಲೂಕಿನಲ್ಲಿ ವಸತಿ ಶಾಲೆಗಳಲ್ಲಿ ಮಕ್ಕಳ ಶೈಕ್ಷಣಿಕ ಪ್ರಗತಿ ಉತ್ತಮವಾಗುತ್ತಿದೆ. ಗ್ರಾಮ ಪಂಚಾಯಿತಿಗೊಂದು ವಸತಿ ಶಾಲೆಯಾಗಬೇಕು ಎಂದರು. ಚಿಮೂಲ್ ನಿರ್ದೇಶಕ ಮಂಜುನಾಥ್ ರೆಡ್ಡಿ ಮಾತನಾಡಿ, ಸರ್ಕಾರಿ ಶಾಲೆ ಮತ್ತು ಕಾಲೇಜುಗಳ ವಿದ್ಯಾರ್ಥಿಗಳಿಗೆ ಪಠ್ಯ ಪುಸ್ತಕಗಳು ಸೇರಿದಂತೆ ಶಾಲಾ ಬ್ಯಾಗ್ ಮತ್ತು ಇತರ ಸಾಮಗ್ರಿ ಕೊಡುವುದಕ್ಕಿಂತಲೂ ಆಧುನಿಕ ತಂತ್ರಜ್ಞಾನ ಯುಗದಲ್ಲಿ ಬೆರಳ ತುದಿಗಳಲ್ಲಿಯೇ ಪ್ರಪಂಚದ ಆಗುಹೋಗುಗಳ ಬಗ್ಗೆ ತಿಳಿದುಕೊಳ್ಳುತ್ತಿರುವುದರಿಂದ ಬಡ ಮಕ್ಕಳಿಗೆ ಅನುಕೂಲಕ್ಕೆ ಲ್ಯಾಪ್ಟಾಪ್ ಮತ್ತು ಕಂಪ್ಯೂಟರ್ಗಳನ್ನು ನೀಡಲಾಗುತ್ತಿದೆ. ಇದು ಸಂತಸ ತಂದಿದೆ. ಮುಂದಿನ ದಿನಗಳಲ್ಲಿ SSLC, PUC ಹಾಗೂ IAS ಪರೀಕ್ಷೆಗಳಲ್ಲಿ ಸಾಧನೆ ಮಾಡುವ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ನೀಡಲಾಗುತ್ತದೆ ಎಂದರು. ಗಣೇಶ್ ಆರ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ಕ್ಷುಲ್ಲಕ ಕಾರಣಕ್ಕೆ ಸ್ನೇಹಿತರ ನಡುವೆ ಗಲಾಟೆ ನಡೆದು ಕತ್ತರಿಯಿಂದ ಕುತ್ತಿಗೆಗೆ ಚುಚ್ಚಿ ಕೊಲೆ ಮಾಡಿರುವ ಘಟನೆ ಚಿಂತಾಮಣಿ ನಗರದ ಸರ್ಕಾರಿ ಆಸ್ಪತ್ರೆ ಮುಂಭಾಗದಲ್ಲಿ ನಡೆದಿದೆ. ಕ್ಷುಲ್ಲಕ ಕಾರಣಕ್ಕೆ ನಡೆದ ಗಲಾಟೆಯಲ್ಲಿ ಮೃತಪಟ್ಟ ಯುವಕ
ಚಿಂತಾಮಣಿ ನಗರದ ಅಬ್ಬಗುಂಡು ಬಳಿಯ ನಿವಾಸಿ ಹಾಗೂ ಸರ್ಕಾರಿ ಆಸ್ಪತ್ರೆ ಮುಂಭಾಗದ ಸಾದಿಕ್ ಹಣ್ಣಿನ ಅಂಗಡಿಯಲ್ಲಿ ಕೆಲಸ ಮಾಡುತ್ತಿದ್ದ ಅರ್ಬಾಜ್ ಎಂಬಾತನನ್ನ ಕತ್ತರಿಯಿಂದ ಕುತ್ತಿಗೆಗೆ ಚುಚ್ಚಿ ಫರ್ಹಾಜ್ ಎಂಬಾತ ಕೊಲೆ ಮಾಡಿದ್ದಾನೆ. ಮಂಗಳವಾರ ಸಂಜೆ ಕ್ಷುಲ್ಲಕ ಕಾರಣಕ್ಕೆ ಮೃತ ಅರ್ಬಾಜ್ ಹಾಗೂ ಫರಾಜ್ ನಡುವೆ ಗಲಾಟೆ ನಡೆದು ಫರಾಜ್ ಅರ್ಬಾಜ್ ಕುತ್ತಿಗೆಗೆ ಕತ್ತರಿಯಿಂದ ಚುಚ್ಚಿ ಗಾಯ ಮಾಡಿದ್ದು, ಕೂಡಲೇ ಅರ್ಬಾಜ್ಗೆ ಚಿಂತಾಮಣಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಪ್ರಥಮ ಚಿಕಿತ್ಸೆ ಕೊಡಿಸಿ ಹೆಚ್ಚಿನ ಚಿಕಿತ್ಸೆಗಾಗಿ ಕೋಲಾರದ ಆಸ್ಪತ್ರೆಗೆ ರವಾನಿಸಲಾಗಿತ್ತು. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಅರ್ಬಾಜ್ ಮೃತಪಟ್ಟಿದ್ದಾನೆ. ಇನ್ನು ಘಟನಾ ವಿಷಯ ತಿಳಿದ ಕೂಡಲೇ ಸ್ಥಳಕ್ಕೆ ಚಿಂತಾಮಣಿ ನಗರ ಠಾಣೆ ಸಿಐ ವಿಜಯಕುಮಾರ್ ಮತ್ತು ಸಿಬ್ಬಂದಿ ಭೇಟಿ ನೀಡಿ ಸ್ಥಳ ಪರಿಶೀಲನೆ ನಡೆಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಶಂಕರ್, ಸಿಟಿವಿ ನ್ಯೂಸ್, ಚಿಂತಾಮಣಿ. ನಂಜನಗೂಡು ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ನಾನಾ ಕಾಮಗಾರಿಗಳಿಗೆ ಇಂದು ಶಾಸಕ ದರ್ಶನ್ ಧ್ರುವನಾರಾಯಣ್ ಭೂಮಿ ಪೂಜೆ ನೆರವೇರಿಸಿದರು. ಸುಮಾರು 3.53 ಕೋಟಿ ವೆಚ್ಚದ ವಿವಿಧ ಕಾಮಗಾರಿಗಳಿಗೆ ಚಾಲನೆ ನೀಡಲಾಗಿದ್ದು, ಮತ್ತಷ್ಟು ಅಭಿವೃದ್ಧಿಯನ್ನ ಮಾಡುವ ಭರವಸೆಯನ್ನ ಶಾಸಕರು ನೀಡಿದರು. ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ಹುಲ್ಲಹಳ್ಳಿ, ಕೂರಿಹುಂಡಿ ರಸ್ತೆ, ಬೆಳಲೆ, ಮೊಬ್ಬಳ್ಳಿ, ಗೀಕಹಳ್ಳಿ, ಕೋಡಿ ನರಸೀಪುರ, ದೊಡ್ಡಕವಲಂದೆ, ದೇವನೂರು ಸೇರಿದಂತೆ ಇತರೆ ಗ್ರಾಮಗಳಲ್ಲಿ ಅಂದಾಜು 3,53,00,000 ರೂಪಾಯಿ ವೆಚ್ಚದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕ ದರ್ಶನ್ ಧ್ರುವನಾರಾಯಣ್ ಚಾಲನೆ ನೀಡಿದರು. ಹುಲ್ಲಹಳ್ಳಿ ಗ್ರಾಮದ ಪದವಿ ಪೂರ್ವ ಕಾಲೇಜಿಗೆ ಶಂಕುಸ್ಥಾಪನೆ ನೆರವೇರಿಸಿ ಕುರಿಹುಂಡಿ ರಸ್ತೆಯಲ್ಲಿ ಬಸ್ ನಿಲ್ದಾಣ, ರಾಂಪುರ ಕಡೆಗೆ ಹೋಗುವ ರಸ್ತೆಯಲ್ಲಿ ಕಾರು, ಟ್ಯಾಕ್ಸಿ ಶೆಲ್ಟರ್ ನಿರ್ಮಾಣ, ಅದೇ ಗ್ರಾಮದ ಎಸ್ಟಿ ಸಮುದಾಯ ಭವನದ ಬೀದಿಯಲ್ಲಿ ಸಿಸಿ ರಸ್ತೆ, ಬೆಳಲೆ ಮತ್ತು ಮೊಬ್ಬಳ್ಳಿ ಗ್ರಾಮಗಳಲ್ಲಿ ಸಿಸಿ ರಸ್ತೆ, ಗೀಕಹಳ್ಳಿ ಮತ್ತು ದೊಡ್ಡ ಕವಲಂದೆ ಗ್ರಾಮದಲ್ಲಿ ಬಸ್ ನಿಲ್ದಾಣ ಸೇರಿದಂತೆ ಇತರೆ ಕಾಮಗಾರಿಗಳಿಗೆ ಶಾಸಕರು ಚಾಲನೆ ನೀಡಿದರು. ಕೋಡಿ ನರಸೀಪುರ, ದೇವನೂರು, ನಂಜನಹಳ್ಳಿ ಗ್ರಾಮಗಳಲ್ಲಿ ಸಾಮಾನ್ಯ ಸಿಸಿ ರಸ್ತೆ ಕಾಮಗಾರಿಗಳಿಗೆ ಚಾಲನೆ ನೀಡಿದರು. ಈ ವೇಳೆ ಹುಲ್ಲಹಳ್ಳಿ ಗ್ರಾಮದಲ್ಲಿ ಕಾಲೇಜು ಕಟ್ಟಡ ಕಾಮಗಾರಿಗೆ ಶಂಕುಸ್ಥಾಪನೆ ನೆರವೇರಿಸಿ ಮಾತನಾಡಿದ ಶಾಸಕರು, ಗ್ಯಾರಂಟಿ ಯೋಜನೆಗಳ ಜೊತೆಗೆ ಅಭಿವೃದ್ಧಿ ಕಾಮಗಾರಿಗಳಿಗೂ ಸಾಕಷ್ಟು ಹಣ ಬಿಡುಗಡೆಯಾಗುತ್ತಿದ್ದು, ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾಮಗಾರಿಗಳು ನಿರಂತರವಾಗಿ ನಡೆಯುತ್ತಿವೆ. ಸಚಿವರಾಗಿರುವ ಪ್ರಿಯಾಂಕ್ ಖರ್ಗೆ ಅವರು ವಿಶೇಷ ಕಾಳಜಿಯಿಂದ ಎಸ್ಟಿಪಿ ಅನುದಾನ 50 ಲಕ್ಷ ಬಿಡುಗಡೆಯಾಗಿದೆ ಎಂದರು. ಮೊಬ್ಬಳ್ಳಿನಲ್ಲೂ ಕೂಡ ಸಾಮಾನ್ಯ ಬೀದಿಯ ರಸ್ತೆ ಸುಮಾರು 15 ಲಕ್ಷ ರೂಪಾಯಿಗಳಿಗೆ ನಾವು ಅಲ್ಲೂ ಕೂಡ ಪೂಜೆನ ಮಾಡ್ತಾ ಇದ್ದೇವೆ. ಗೀಕಹಳ್ಳಿನಲ್ಲೂ ಕೂಡ ಸುಮಾರು 13 ಲಕ್ಷ ರೂಪಾಯಿ ಅಲ್ಲಿ ಬಸ್ ಶೆಲ್ಟರ್ ನಿರ್ಮಾಣ, ಅದು ನಮ್ಮ ಶಾಸಕರ ಅನುದಾನದಲ್ಲಿ ಮಾಡ್ತಾ ಇರೋಂಥದ್ದು. ಇನ್ನು ಕೋಡಿ ನರಸೀಪುರ ಅಲ್ಲೂ ಕೂಡ ಸಾಮಾನ್ಯ ರಸ್ತೆ ಸುಮಾರು 10 ಲಕ್ಷ ರೂಪಾಯಿಗಳಿಗೆ ಪೂಜೆನ ಮಾಡ್ತಾ ಇದ್ದೇವೆ. ದೊಡ್ಡಕೋಲಿನಲ್ಲೂ ಕೂಡ ಕೇಳಿದ್ರು ಬಸ್ ಶೆಲ್ಟರ್ ಕೊಡಿ ಅಂತ, ಅಲ್ಲೂ ಕೂಡ ಹಣವನ್ನು ಮಂಜೂರು ಮಾಡಿದ್ದೇವೆ. ಅಲ್ಲೂ ಕೂಡ ಸ್ವಲ್ಪ ಜಾಗದ ಸಮಸ್ಯೆ ಇದೆ, ಅದು ಕೂಡ ವೀಕ್ಷಣೆ ನಾವು ಮಾಡ್ತೇವೆ. ಇನ್ನು ದೇವನೂರಿನಲ್ಲಿ ಸಾಮಾನ್ಯ ರಸ್ತೆ ಸುಮಾರು 20 ಲಕ್ಷ ರೂಪಾಯಿ ನಾವು ಅಲ್ಲೂ ಕೂಡ ಕೊಟ್ಟಿರುವಂಥದ್ದು. ಅನುದಾನದಲ್ಲಿ ಸುಮಾರು 5 ಲಕ್ಷ ರೂಪಾಯಿಗಳನ್ನು ಅವರು ಕೂಡ ನೀಡಿದ್ದೇವೆ. ಅದು ಸೂಕ್ತ ಜಾಗ ನಮಗೆ ಅನುಕೂಲ ಆಗಬೇಕಾಗಿದೆ. ಅದರಿಂದ ನಾನು ನಮ್ಮ ಪಿ ಡಿ ಅವ್ರಿಗೆ ಹಾಗೆ ನಮ್ಮ ಉಪಾಧ್ಯಕ್ಷರಿಗೆ ಅವರು ಕೂಡ ತಿಳಿಸಿದ್ದಾರೆ. ನಾವು ಸೂಕ್ತವಾದಂಥ ಜಾಗವನ್ನು ಅವರಿಗೆ ಕಲ್ಪಿಸಿ ಅಲ್ಲಿ ನಿರ್ಮಾಣವನ್ನು ಮಾಡಿಕೊಡ್ತೀವಿ ಅನ್ನೋದನ್ನು ಅವರು ಹೇಳಿದ್ದಾರೆ. ಅದಕ್ಕೂ ಕೂಡ ಸುಮಾರು 5 ಲಕ್ಷ ರೂಪಾಯಿಗಳನ್ನು ನಮ್ಮ ಶಾಸಕರ ಅನುದಾನದಿಂದ ನಾವು ನೀಡಿದ್ದೇವೆ. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು. ಆಟೋಟಗಳಲ್ಲಿ ಸೋಲು ಗೆಲುವುಗಳನ್ನು ಸಮನಾಗಿ ಸ್ವೀಕರಿಸಿ ಶಾಲಾ ಕಾಲೇಜುಗಳಲ್ಲಿ ಪಠ್ಯದ ಜೊತೆಗೆ ಸಹಪಠ್ಯ ಚಟುವಟಿಕೆಗಳಿಗೆ ಹೆಚ್ಚು ಮಹತ್ವ ನೀಡಬೇಕು. ಆಗ ಭವಿಷ್ಯದ ಸಮಾಜ ಸದೃಢವಾಗುತ್ತದೆ ಎಂದು ನೆಲಮಂಗಲ ಶಾಸಕ ಎನ್ ಶ್ರೀನಿವಾಸ್ ಹೇಳಿದರು. ನೆಲಮಂಗಲದ ಸೋಲೂರಿನಲ್ಲಿ ಪದವಿ ಪೂರ್ವ ಕಾಲೇಜು ವಿದ್ಯಾರ್ಥಿಗಳ ಮಾಗಡಿ ತಾಲೂಕು ಮಟ್ಟದ ಕ್ರೀಡಾಕೂಟಕ್ಕೆ ಚಾಲನೆ ನೀಡಿ ಕ್ರೀಡಾಪಟುಗಳಿಗೆ ಶುಭ ಕೋರಿ ಮಾತನಾಡಿದ ಶಾಸಕ ಶ್ರೀನಿವಾಸ್, ನೆಲಮಂಗಲ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಸೋಲೂರು ಹೋಬಳಿಯ ಸಮಗ್ರ ಅಭಿವೃದ್ಧಿಗೆ ಒತ್ತು ನೀಡಿದ್ದೇನೆ. ತಾಲೂಕಿನ 4 ಹೋಬಳಿಯ ಪಿಯುಸಿ ವಿದ್ಯಾರ್ಥಿಗಳು ಪಂದ್ಯಾವಳಿಯಲ್ಲಿ ತೆರೆದ ಮನಸ್ಸಿನಿಂದ ಕ್ರೀಡೆಯಲ್ಲಿ ಭಾಗವಹಿಸಿದ್ದಾರೆ. ಸ್ಥಳೀಯ ಎಲ್ಲ ಕಾಲೇಜು ಮಕ್ಕಳು ಆತ್ಮೀಯವಾಗಿ ಸ್ವಾಗತಿಸಿರುವುದು ಅತೀವ ಸಂತಸವಾಗಿದೆ. ಇಂದು ಸೋತವರು ನಾಳೆ ಗೆದ್ದೇ ಗೆಲ್ಲುತ್ತಾರೆ. ಆತ್ಮವಿಶ್ವಾಸ ವೃದ್ಧಿಗೊಳ್ಳಲು ಈ ಕ್ರೀಡಾಕೂಟ ಸಹಕಾರಿ. ಸೋಲು ಗೆಲುವುಗಳನ್ನು ಸಮಾನಾಂತರವಾಗಿ ತೆಗೆದುಕೊಳ್ಳಿ ಎಂದರು.
ವಿದ್ಯಾರ್ಥಿಗಳಲ್ಲಿ ಒಂದು ಹೊಸ ಚೈತನ್ಯವನ್ನು ಮೂಡಿಸುತ್ತದೆ, ಸ್ಪರ್ಧಾತ್ಮಕ ಮನೋಭಾವನೆಯನ್ನು ಬೆಳೆಸ್ತದೆ, ದೈಹಿಕವಾಗಿ ಒಂದು ಸದೃಢತೆಯನ್ನ ನಾವು ಕಟ್ಕೊಳ್ಳಿಕ್ಕೆ ಕ್ರೀಡೆ ಬಹಳ ಸಹಕಾರಿ ಆಗ್ತದೆ ಅಂತ ಭಾವಿಸ್ತಾ, ಕ್ರೀಡೆಯ ಮತ್ತೊಂದು ವಿಶೇಷತೆ ಗುಣ ಏನಂದ್ರೆ ವಿದ್ಯಾರ್ಥಿಗಳಲ್ಲಿ ಪರಸ್ಪರ ಸಮನ್ವಯತೆ, ಸಹೋದರತೆ, ಸಹಬಾಳ್ವತೆಯನ್ನ ಬೆಳೆಸ್ತದೆ. ಹಾಗಾಗಿ ಈ ಕ್ರೀಡಾಕೂಟಗಳು ಪ್ರತಿ ವರ್ಷನೂ ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ಪಂಚಾಯತಿ ಮಟ್ಟದಲ್ಲಿ ನಡೀಬೇಕು. ಇವೆಲ್ಲ ಯಶಸ್ವಿಯಾಗಿದ್ದರೆ ಮಾತ್ರ ಒಂದು ವಿದ್ಯಾರ್ಥಿ ಜೀವನ ಪರಿಪೂರ್ಣವಾಗಲಿಕ್ಕೆ ಸಾಧ್ಯ. ಮಾಗಡಿ ತಾಲೂಕಿನ ಕ್ರೀಡಾ ಮಠ ಪದವಿ ಪೂರ್ವ ಶಿಕ್ಷಣ ಇಲಾಖೆಯಿಂದ ನಡೀತಾ ಇದೆ. ಸಹಭಾಗಿತ್ವದಲ್ಲಿ ರಾಜಕೀಯ ಸಮೂಹ ಶಿಕ್ಷಣ ಸಹಭಾಗಿತ್ವದಲ್ಲಿ ನಡೀತಾ ಇದೆ. ಅದು ಇವತ್ತು 10 ಹಾಗೂ 11ನೇ ತಾರೀಕು ರಂದು 2 ದಿನಗಳ ಕಾಲ ಈ ಕ್ರೀಡಾಕೂಟ ನಡೆಯಲಿದ್ದು, 10ನೇ ತಾರೀಕು ಅಥ್ಲೆಟಿಕ್ ಮೀಟ್ ಅಂದರೆ ಜಿಗಿತ, ಓಟಗಳ ಸ್ಪರ್ಧೆಗಳನ್ನ ನಾವು ಮಾಡ್ತಾ ಇದ್ದೀವಿ. ನಾಳೆ ಗ್ರೂಪ್ ಗೇಮ್ಸ್ ಅಂತ ಏನು ಹೇಳ್ತೀವಿ, ಕಬಡ್ಡಿ, ವಾಲಿಬಾಲ್, ಇದನ್ನೆಲ್ಲ ನಾಳೆ ಇಟ್ಕೊಂಡಿದ್ದೀವಿ. ಇದಕ್ಕೆ ಇವತ್ತು ಸನ್ಮಾನ್ಯ ಶಾಸಕರಾದ ಎನ್ ಶ್ರೀನಿವಾಸರವರು ಬಂದು ಉದ್ಘಾಟಿಸಿಕೊಟ್ಟಿರೋದು ನಮಗೆ ತುಂಬಾ ಸಂತೋಷಕರ ಹಾಗೂ ಅವರಿಗೆ ಚಿರಋಣಿ ಅಂತಾನೆ ಹೇಳ್ಬೋದು. ಪರಿಸರ ತಜ್ಞ ಡಾಕ್ಟರ್ ಚೇತನ್ ಕುಮಾರ್ ಮಾತನಾಡಿ, ಇಂದಿನ ವೇಗದ ಯುಗದಲ್ಲಿ ಕಾಲೇಜು ವಿದ್ಯಾರ್ಥಿಗಳಿಗೆ ಮೊಬೈಲ್ ಗೀಳು ಹೆಚ್ಚಾಗುತ್ತಿದೆ. ಆಟೋಟಗಳ ಆಸಕ್ತಿ ಕಡಿಮೆಯಾಗುತ್ತಿರುವುದು ಆತಂಕಕಾರಿ. ದೈಹಿಕವಾಗಿ ಬೆಳವಣಿಗೆಗೆ ಕ್ರೀಡೆ ಅತ್ಯಗತ್ಯ. ವಿದ್ಯಾರ್ಥಿ ಜೀವನದಲ್ಲಿ ಮನೋವೈಜ್ಞಾನಿಕ ಸಮಸ್ಯೆಗಳನ್ನು ಮಕ್ಕಳು ಎದುರಿಸುತ್ತಿದ್ದಾರೆ. ಖಿನ್ನತೆ, ಉನ್ಮದತೆ ದೂರ ಮಾಡಲು ಆಟೋಟಗಳು ಸಹಕಾರಿ. ವಿದ್ಯಾರ್ಥಿಗಳು ಹೆಚ್ಚು ಕ್ರೀಡೆಯಲ್ಲಿ ತೊಡಗಿಸಿಕೊಳ್ಳಬೇಕು. ಸುಮಾರು 1000ಕ್ಕೂ ಅಧಿಕ ವಿದ್ಯಾರ್ಥಿಗಳು ಕ್ರೀಡಾಕೂಟದಲ್ಲಿ ಭಾಗವಹಿಸಿರುವುದು ಹೆಮ್ಮೆಯ ವಿಚಾರ ಎಂದರು. ಮಾರುತಿ, ಸಿಟಿವಿ ನ್ಯೂಸ್, ನೆಲಮಂಗಲ. ಪುರಸಭೆ ವ್ಯಾಪ್ತಿಯ ಒಳಚರಂಡಿ ನೀರನ್ನ ಕೆರೆಗೆ ಹರಿಸುತ್ತಿರುವ ಆರೋಪ ಕೇಳಿಬಂದ ಹಿನ್ನೆಲೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಹೊರವಲಯದ ಹೆಬ್ಬಟ ಗ್ರಾಮದ ಕೆರೆಗೆ ಪುರಸಭೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಒಳಚರಂಡಿ ನೀರು ಕೆರೆಗೆ ಹರಿಸಲಾಗುತ್ತಿದೆ ಎಂಬ ಆರೋಪದ ಹಿನ್ನೆಲೆಯಲ್ಲಿ ಶ್ರೀನಿವಾಸಪುರ ಪುರಸಭೆ ಅಧಿಕಾರಿಗಳು ಮತ್ತು ಅಧ್ಯಕ್ಷರು ಕೆರೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಈ ವೇಳೆ ಪುರಸಭೆ ಅಧ್ಯಕ್ಷ ಭಾಸ್ಕರ್ ಮಾತನಾಡಿ, ಪಟ್ಟಣದ ಒಳಚರಂಡಿ ನೀರು ಶೇಖರಣೆ ಮಾಡಲು ಬೃಹತ್ ಗಾತ್ರದ 2 ಟ್ಯಾಂಕ್ ನಿರ್ಮಿಸಿದ್ದು, ಮಳೆಗಾಲದಲ್ಲಿ ಈ ಟ್ಯಾಂಕ್ ಭರ್ತಿಯಾಗಿ ಕಲುಷಿತ ನೀರು ನೇರವಾಗಿ ಕೆರೆ ಸೇರುತ್ತಿದೆ. ಕೆರೆಗೆ ಕಲುಷಿತ ನೀರು ಹೋಗದಂತೆ ಟ್ಯಾಂಕ್ ನಿರ್ಮಾಣ ಮಾಡಲು, ನೀರು ಶೇಖರಣೆ ಮಾಡುವ ಸ್ಥಳದಲ್ಲಿ ಸೂಕ್ತ ಭದ್ರತೆ ಕಲ್ಪಿಸಲು ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಕಲುಷಿತ ನೀರು ಕೆರೆಗೆ ಹೋಗದಂತೆ ತಡೆಯುವುದಾಗಿ ಹೇಳಿದರು. ಈ ಲ್ಯಾಂಡ್ಫಿಲ್ ಸೈಟಲ್ಲಿ ಮಳೆಗಾಲದಿಂದ ಈ ನೀರು ನಾವೇನು ಪ್ಯೂರಿಫೈ ಮಾಡಿಬಿಡ್ತಾ ಇದ್ವಿ, ಅದೆಲ್ಲ ಕೆರೆಗೆ ಹೋಗಿ ಕೆರೆಯಲ್ಲೆಲ್ಲ ಕಂಟಾಮಿನೇಷನ್ ಜಾಸ್ತಿ ಆಗಿದೆ. ನಮಗೆ ಹಸುಗಳಿಗೆ ಇನ್ನೊಂದಕ್ಕೆ ಮತ್ತೊಂದಕ್ಕೆ ತೊಳೆಯೋದಕ್ಕೆ ಅಲ್ಲೋದಾಗ ಭಾರಿ ಅನಾನುಕೂಲಗಳಾಗ್ತಾಯಿದೆ. ಅದು ಒಂಚೂರು ಫಿಲ್ಟ್ರೇಷನ್ ಪ್ಲ್ಯಾನ್ ಮಾಡಿರಿ ಅಂತ ಹೇಳಿ ಕಂಪ್ಲೇಂಟ್ ಬಂದಿತ್ತು. ಆ ವಿಚಾರವಾಗಿ ಇವತ್ತು ನಾವೇನು ಪರಿಸರ ಇಂಜಿನಿಯರು ನಾವೆಲ್ಲ ಇಲ್ಲಿ ಬಂದು ವೀಕ್ಷಣೆ ಮಾಡಿದಾಗ ಇದೆಲ್ಲ ಒಂಚೂರು ಹದಗೆಟ್ಟಿದೆ. ನಮ್ಮ KWSSB ಇಂಜಿನಿಯರ್ಸ್ಗೆ ಇವತ್ತು ಗಮನಕ್ಕೆ ತಂದಿದ್ದೀವಿ. ಇದೆಲ್ಲ ನಾಳಿದ್ದು ಇವತ್ತು ಅವ್ರದ್ದು ಲೋಕಾಯುಕ್ತ ಮೀಟಿಂಗ್ ಇದೆ, ನಾಳೆ ಬೆಳಗ್ಗೆ ಬಂದು ಇದನ್ನ ವೀಕ್ಷಣೆ ಮಾಡ್ತಾರೆ. ಇದಕ್ಕೇನು ಕಂಡು ಕೊರತೆಗಳಿದೆ, ರಸ್ತೆ ಮತ್ತು ಆ ಟ್ಯಾಂಕ್ಗಳಿಗೆ ಫೆನ್ಸಿಂಗ್ ಇಲ್ಲ, ಯಾರಾದರೂ ಬಿದ್ದು ಬಿಡ್ಬೋದು. ಆಲ್ರೆಡಿ 2 ಸೂಸೈಡ್ ಅಟೆಂಪ್ಟ್ಸು ಆಗಿದೆ ಅಂತ ಹೇಳ್ತಾಯಿದ್ರು. ಅದಕ್ಕೆ ಫೆನ್ಸಿಂಗ್ ಮಾಡಿಸ್ಬೇಕು, ಅಲ್ಲಿ ಹೋಗೋದಕ್ಕೆ ಮಾರ್ಗ ಇಲ್ಲ ನೀಟಾಗಿ. ಈಶ್ವರ್, ಸಿಟಿವಿ ನ್ಯೂಸ್, ಕೋಲಾರ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮತ್ತೆ ಮುಂದುವರಿಯಲಿದೆ. ಸಮಾರಂಭ ನಿಮ್ಮದು, ಪ್ರಚಾರ ನಮ್ಮದು. ಕಾರ್ಯಕ್ರಮ ಯಾವುದೇ ಇರಲಿ ಚಿಂತೆ ಬೇಡ. ನಿಮ್ಮ ಸಂತಸ ನೇರ ಪ್ರಸಾರ ಮಾಡಲು ನಾವು ರೆಡಿ. ಸಿಟಿವಿ ನ್ಯೂಸ್ ನಿಮಗಾಗಿ ಕಲ್ಪಿಸುತ್ತಿದೆ ವಿಶೇಷ ಅವಕಾಶ. ಹುಟ್ಟುಹಬ್ಬ, ನಾಮಕರಣ, ಮದುವೆ ಸಮಾರಂಭ, ಶಾಲಾ ಕಾಲೇಜಿನ ಕಾರ್ಯಕ್ರಮಗಳು, ಯಾವುದೇ ಸುದ್ದಿಗೋಷ್ಠಿಗಳು ಸೇರಿದಂತೆ ಕಾರ್ಯಕ್ರಮಗಳು ಯಾವುದೇ ಇರಲಿ ನಿಮಗೆ ಸಿಗಲಿದೆ ವ್ಯಾಪಕ ಪ್ರಚಾರ. ಸಿಟಿವಿ ನ್ಯೂಸ್ನಲ್ಲಿ ನಿಮ್ಮ ಸಂಭ್ರಮ ನೇರ ಪ್ರಸಾರದಲ್ಲಿ ನೋಡಿ. ನಿಮ್ಮ ಸಂಭ್ರಮ ನಿಮ್ಮ ಇಡೀ ಸಮೂಹಕ್ಕೆ ಮುಟ್ಟಿಸಲಿದೆ ಸಿಟಿವಿ ನ್ಯೂಸ್. ಕಾರ್ಯಕ್ರಮಕ್ಕೆ 2 ದಿನಗಳ ಮೊದಲು ನಮಗೆ ತಿಳಿಸಿ, ನಾವು ನೇರ ಪ್ರಸಾರ ಮಾಡುತ್ತೇವೆ. ಮತ್ತೆ ಕಿತಡ ಕೂಡಲೇ ಸಂಪರ್ಕಿಸಿ 9916317028.
ಮಂಜುನಾಥ ಹಾರ್ಡ್ವೇರ್ ಆ್ಯಂಡ್ ಇನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್, ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, BB ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927. ಮತ್ತೊಂದು ಸಂಖ್ಯೆ 9008680303. ಸ್ಕೈ ಮಹಿಳಾ ಅಡ್ಡ ವುಮೆನ್ಸ್ ಶೋರೂಮ್ ಬದಲಾದ ವಿಳಾಸದಲ್ಲಿ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. 15 ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಬೇಕಾದ ಎಲ್ಲ ತರಹದ ಬಟ್ಟೆಗಳು ಒಂದೇ ಮಳಿಗೆಯಲ್ಲಿ ಲಭ್ಯ. ಉತ್ತಮ ಗುಣಮಟ್ಟದ ಅತ್ಯಾಧುನಿಕ ಬಟ್ಟೆಗಳಿಗಾಗಿ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ ನಿಮಗಾಗಿ ಇದೆ. 1-2 ಪೀಸ್ ಕೊಂಡರೂ ಹೋಲ್ಸೇಲ್ ದರದಲ್ಲಿ ನೀಡುತ್ತೇವೆ. ಎಲ್ಲ ತರಹದ ಆಕರ್ಷಣೀಯ ಸೀರೆಗಳು, ಮನಮೆಚ್ಚುವಂತಹ ಸೀರೆಗಳು, ಟಾಪ್ಸ್, ಲೆಗಿನ್ಸ್, ರೆಡಿ ಡ್ರೆಸ್ಸಸ್, ಮಹಿಳೆಯರ ಒಳ ಉಡುಪುಗಳು ಲಭ್ಯ. ಮತ್ಯಾಕೆ ತಡ, ಒಮ್ಮೆ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಕೋಲಾರ ತಾಲೂಕು ವ್ಯವಸಾಯೋತ್ಪನ್ನಗಳ ಮಾರಾಟ ಸಹಕಾರ ಸಂಘ ಹಾಗೂ ಜನತಾ ಬಜಾರ್ ಸೊಸೈಟಿ ವಾರ್ಷಿಕ ಮಹಾಸಭೆಯನ್ನ ಕೋಲಾರ ನಗರದ ಸೊಸೈಟಿ ಕಚೇರಿಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಸಭೆಯ ಅಧ್ಯಕ್ಷತೆಯನ್ನ ಸಂಘದ ಅಧ್ಯಕ್ಷ ವಡಗೂರು ರಾಮು ವಹಿಸಿದ್ರ. ಈ ವೇಳೆ ಮಾತನಾಡಿದ ವಡಗೂರು ರಾಮು, ಸೊಸೈಟಿ ಈ ವರ್ಷವೂ ಉತ್ತಮ ಲಾಭ ಗಳಿಸಿದೆ. ಈ ವರ್ಷ 11 ಲಕ್ಷ ಲಾಭ ಗಳಿಸಿ ಮುನ್ನಡೆಯುತ್ತಿದೆ ಎಂದರು. ವೆಚ್ಚವನ್ನ ಸರಿದೂಗಿಸಿ ಸಂಘದ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಲಾಗುವುದು. ರೈತರಿಗೆ ಯಾವುದೇ ತೊಂದರೆ ಉಂಟಾಗದಂತೆ ವ್ಯವಸಾಯೋತ್ಪನ್ನಗಳ ಮಾರುಕಟ್ಟೆಗೆ ಶಕ್ತಿ ತುಂಬಲಾಗುವುದು ಮತ್ತು ಸಂಘ ಈ ವರ್ಷದಲ್ಲಿ ಗಳಿಸಿರುವ ಲಾಭವನ್ನ ಸೂಕ್ತ ರೀತಿಯಲ್ಲಿ ಬಳಸಲಾಗುತ್ತದೆ ಎಂದರು. ಕೋಲಾರ ಜಿಲ್ಲೆಯ ಬಂಗಾರಪೇಟೆ ತಾಲೂಕು ಕಚೇರಿ ಆವರಣದಲ್ಲಿದ್ದ ಮರಗಳನ್ನು ಕಾನೂನು ಬಾಹಿರವಾಗಿ ಕಟಾವು ಮಾಡಲಾಗಿದೆ ಎಂದು ಮಾಜಿ ಸಂಸದ ಎಸ್ ಮುನಿಸ್ವಾಮಿ ಆರೋಪಿಸಿದ್ದಾರೆ. ಬಂಗಾರಪೇಟೆ ತಾಲೂಕು ಕಚೇರಿ ಆವರಣಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ಎಸ್ ಮುನಿಸ್ವಾಮಿ, ಬಂಗಾರಪೇಟೆ ಶಾಸಕ ಎಸ್ಎನ್ ನಾರಾಯಣಸ್ವಾಮಿ ಹೇಳಿದಂತೆ ಹೊಸದಾಗಿ ಆಗಮಿಸಿರೋ ತಹಸೀಲ್ದಾರ್ ಸುಜಾತಾ ಅವರು ಸುಂದರ ಪಾರ್ಕ್ನಂತಿದ್ದ ಮರ ಗಿಡಗಳನ್ನು ಭಾನುವಾರ ಕಟಾವು ಮಾಡಿಸಿ ಪರಿಸರ ನಾಶಗೊಳಿಸಿದ್ದಾರೆ. ಜಿಲ್ಲಾಧಿಕಾರಿಗಳು ಪರಿಸರ ಬೆಳೆಸಿ ಅಂತಾರೆ, ಆದರೆ ತಹಸೀಲ್ದಾರ್ ಬೆಳೆದಿರೋ ಮರಗಳನ್ನ ಕಟಾವು ಮಾಡಿಸಿದ್ದಾರೆ. ಅರಣ್ಯ ಇಲಾಖೆ ಅಧಿಕಾರಿಗಳು ಹಾಗೂ ಜಿಲ್ಲಾಧಿಕಾರಿಗಳು ಈ ಬಗ್ಗೆ ಕ್ರಮ ಕೈಗೊಳ್ಳಬೇಕು. ಸಬ್ ರಿಜಿಸ್ಟ್ರಾರ್ ಕಚೇರಿಗೆ ಜಾಗ ಮಂಜೂರಾಗಿದ್ರು ಇಲ್ಲಿನ ಶಾಸಕರು ಆ ಬಗ್ಗೆ ಗಮನ ಹರಿಸಿಲ್ಲ. ಕೇವಲ ರಾಜಕೀಯ ಮಾಡೋದ್ರಲ್ಲಿ 12 ವರ್ಷ ಕಳೆದಿದ್ದಾರೆ. ಶಾಸಕರ ಅಭಿವೃದ್ಧಿ ಶೂನ್ಯ ಎಂದು ಶಾಸಕ ನಾರಾಯಣಸ್ವಾಮಿ ವಿರುದ್ಧ ಮುನಿಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ. ತಿರುವು ಪಡೆಯುತ್ತಿದ್ದ ವೇಳೆ ಬೈಕ್ಗಳ ನಡುವೆ ಡಿಕ್ಕಿಯಾದ ಪರಿಣಾಮ 6 ಮಂದಿಗೆ ಗಂಭೀರ ಗಾಯಗಳಾಗಿರುವ ಘಟನೆ ನಂಜನಗೂಡು ತಾಲೂಕಿನ ಬದನವಾಳು ಗ್ರಾಮದಲ್ಲಿ ನಡೆದಿದೆ. ನಂಜನಗೂಡು ಮತ್ತು ಚಾಮರಾಜನಗರ ರಾಷ್ಟ್ರೀಯ ಹೆದ್ದಾರಿಯ ಬದನವಾಳು ಗ್ರಾಮದ ಅಂಬೇಡ್ಕರ್ ಪ್ರತಿಮೆ ಮುಂಭಾಗದಲ್ಲಿ ಅಪಘಾತ ಸಂಭವಿಸಿದೆ. ಹೆಮ್ಮರಗಾಲ ಗ್ರಾಮದ ಮಹದೇವ ಸ್ವಾಮಿ, ಅರುಣ, ನಂಜುಂಡಸ್ವಾಮಿ ಮತ್ತು ಹೆಡತಲೆ ಗ್ರಾಮದ ದಂಪತಿಗಳು ಸೇರಿ 2 ಮಕ್ಕಳಿಗೆ ಗಂಭೀರ ಗಾಯಗಳಾಗಿವೆ. ನಿಯಂತ್ರಣ ತಪ್ಪಿ ಬೈಕ್ಗಳು ಡಿಕ್ಕಿಯಾಗಿವೆ ಎನ್ನಲಾಗಿದೆ. 2 ಬೈಕ್ಗಳಲ್ಲಿ ತೆರಳುತ್ತಿದ್ದ ಸವಾರರಿಗೆ ಗಂಭೀರ ಗಾಯಗಳಾಗಿವೆ. 2 ಮಕ್ಕಳು, ಮಹಿಳೆಗೂ ಗಂಭೀರ ಗಾಯಗಳಾಗಿದ್ದು ಕೂಡಲೇ ಸ್ಥಳೀಯರು ನಂಜನಗೂಡು ಸಾರ್ವಜನಿಕ ಆಸ್ಪತ್ರೆಗೆ ರವಾನಿಸಿದ್ದಾರೆ. ವಿಷಯ ತಿಳಿದು ಸ್ಥಳಕ್ಕೆ ಕವಲಂದೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಬೈಕ್ಗಳನ್ನು ವಶಕ್ಕೆ ಪಡೆದು ಪ್ರಕರಣ ದಾಖಲು ಮಾಡಿದ್ದಾರೆ.
ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಚಿಕ್ಕಬಳ್ಳಾಪುರಕ್ಕೆ ಆಗಮಿಸಿದ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ಗೆ ಭರ್ಜರಿ ಸ್ವಾಗತ. ಅಸಂಘಟಿತ ಕಾರ್ಮಿಕರಿಗೆ ಸ್ಮಾರ್ಟ್ ಕಾರ್ಡ್ ವಿತರಿಸಿದ ಸಚಿವ, ಶಾಸಕ ಪ್ರದೀಪ್ ಈಶ್ವರ್ ಸೇರಿ ಗಣ್ಯರ ಭಾಗಿ. ಗೌರಿಬಿದನೂರು ನಗರಕ್ಕೆ ನೀರು ತರಲು ದ್ಯಾವಪ್ಪನ ಕೆರೆ ಅಭಿವೃದ್ಧಿಗೆ ಒತ್ತಾಯಿಸಿ ಬೃಹತ್ ಬೈಕ್ ರ್ಯಾಲಿ. ವಾಟದ ಹೊಸಳ್ಳಿ ಕೆರೆ ನೀರು ತರಲು ಬಿಡಲ್ಲ ಎಂದ ಮಾಜಿ ಸಚಿವ, ಶಾಸಕ ಪುಟ್ಟಸ್ವಾಮಿ ಗೌಡರಿಗೆ ಸವಾಲು ಹಾಕಿದ ಶಿವಶಂಕರ ರೆಡ್ಡಿ. ಬೀದರ್ನಲ್ಲಿ ನಡೆದಿದೆ ಘೋರ ದುರಂತ. ಸಾಲಬಾಧೆ ತಾಳಲಾರದೆ ಇಡೀ ಕುಟುಂಬ ಆತ್ಮಹತ್ಯೆಗೆ ಯತ್ನ. ಮಕ್ಕಳು ಸೇರಿ 4 ಸಾವು, 2 ರಕ್ಷಣೆ. ಸಾಮಾನ್ಯರಿಗಾಗಿ ಜಿಎಸ್ಟಿ ಇಳಿಕೆ ಮಾಡಿದ ಪ್ರಧಾನಿ ಮೋದಿ. ಕಾಂಗ್ರೆಸ್ ಧರ್ಮಗಳ ನಡುವೆ ಕಿಚ್ಚು ಹಚ್ಚುವ ಕೆಲಸ ಮಾಡುತ್ತಿದೆ. ಶಿಡ್ಲಘಟ್ಟದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿಕಲ್ ರಾಮಚಂದ್ರಗೌಡ ಆರೋಪ. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.